ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನ್ಯಾಯ ಎಂದ್ರೆ ಕೆಲವೊಮ್ಮೆ ವರ್ಷಗಳು ಕಾಯಬೇಕು ಅನ್ನೋ ಒಂದು ಭಾವನೆ ಇದೆ. ಈಗ ಅದಕ್ಕೆ ಒಂದು ಸುಲಭ ಮತ್ತು ವೇಗವಾದ ಮಾರ್ಗ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇಂದು ನಾವು ನಿಮಗೆ ಮಾಹಿತಿಯನ್ನ ನೀಡುತ್ತಿದ್ದೇವೆ. ಸುಪ್ರೀಂ ಕೋರ್ಟ್ನ ಸಮಾಧಾನ ಸಮಾರೋಹ 2026 ವಿಶೇಷ ಲೋಕ ಅದಾಲತ್ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸಂದೀಪ್ ಪಾಟೀಲ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೆಳಗಾವಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈ ಒಂದು ಸಮಾಧಾನ ಸಮಾರೋಹ 2026 ಅಂದ್ರೆ ಏನು ಸರ್? ಈ ಯೋಜನೆ ಹಿಂದಿರುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ಉದ್ದೇಶ ಏನು ಸರ್? ಥ್ಯಾಂಕ್ ಯು. ಈ ಒಂದು ಯೋಜನೆಯ ಭಾಗವಾಗಿ ಇವತ್ತಿನ ದಿವಸ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಮೊದಲನೇದಾಗಿ ವೇಣುಧ್ವನಿ ಈ ಒಂದು ತಂಡಕ್ಕೆ ಮತ್ತು ಇದರ ಕೇಳುಗರಿಗೆ ನನ್ನ ಈ ಒಂದು ದಿನದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನನಗೆ ಈಗ ಸಮಾಧಾನ ಸಮಾರೋಹ 2020 ಒಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ ತಾವೊಂದು ಮಾತಂದ್ರಿ ಕೇಳುಗರಿಗೆ, ಏನು ಅಂತಂದರೆ ನ್ಯಾಯ ತುಂಬ ಲೇಟ್ ಆಗ್ತಾ ಇದೆ ಅನ್ನೋ ಭಾವನೆ ಇದೆ ಅಂತಂದೇಳಿ. ಕರೆಕ್ಟ್, ಈ ಭಾವನೆ ಇತ್ತು, ಈಗ ಇಲ್ಲ. ಕಾರಣ, ನ್ಯಾಯವನ್ನು ಈಸಿಯಾಗಿ ಪಡೆದುಕೊಳ್ಳುವಂತಹ ಒಂದು ಅವಕಾಶ ನ್ಯಾಯಾಂಗದಿಂದ ಬಹಳಷ್ಟು ಶ್ರೇಷ್ಠತೆಯಾಗಿ ತೆಗೆದುಕೊಂಡು ಅದನ್ನು ನಮ್ಮ ದೇಶದ ನ್ಯಾಯಾಂಗ, ಇದು ನಾಟ್ ಓನ್ಲಿ ಇನ್ ದ ಕರ್ನಾಟಕ, ಎಂಟೈರ್ ನಮ್ಮ ದೇಶದ ನ್ಯಾಯಾಂಗನೇ ಅದರ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ಪಡಿತಾ ಇದೆ. ಅದ್ರ ಜೊತೆ ಕಾನೂನು ಸೇವಾ ಪ್ರಾಧಿಕಾರ, ಎಸ್ಪೆಷಲಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಮಟ್ಟದಲ್ಲಿ ಕಾನೂನು ಸೇವಾ ಸಮಿತಿಗಳು ಇದ್ರ ಬಗ್ಗೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಲೋಕ ಅದಾಲತ್ಗಳು, ಮೀಡಿಯೇಷನ್ಸ್ಗಳು, ಕನ್ಸಲೇಷನ್ಸ್ಗಳು ಎಲ್ಲ ನಡೀತಾ ಇದೆ. ರಾಜಿ ಮೂಲಕ ಈ ಒಂದು ಪ್ರಕರಣಗಳನ್ನ ಇತ್ಯರ್ಥಪಡಿಸಿ ಜನರಿಗೆ ಶಾಂತಿ ನೆಮ್ಮದಿ ಜೀವನವನ್ನು ಕೊಡಬೇಕನ್ನೋ ಒಂದು ಪ್ರಯತ್ನ ಬಹಳಷ್ಟು ವೇಗವಾಗಿ ನಡೀತಾ ಇದೆ. ಅದರ ಭಾಗವಾಗಿ ಈ ಒಂದು ಸಮಾಧಾನ ಸಮಾರೋಹ, ತಮಗೆ ಹೆಸರೇ ಅದು, ತಾವು ಹೆಸರನ್ನ, ಈ ಯೋಜನೆ ಹೆಸರನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ, ಸಮಾಧಾನ ಸಮಾರೋಹ ಅಂದ್ರೆ ಸಮಾಧಾನವಾಗಿ ಒಂದು ಪ್ರಕರಣವನ್ನ, ವ್ಯಾಜ್ಯವನ್ನ ಮುಕ್ತಾಯಗೊಳಿಸುವಂತಹ ವಿಶೇಷ ಯೋಜನೆ. ಇದನ್ನ ನಾವು ಸಮಾಧಾನ ಸಮಾರೋಹ 2026 ಎಂಬ ಹೆಸರಿನಲ್ಲಿ ಒಂದು ವಿಶೇಷ ಲೋಕದಾಲತನ್ನ ಗೌರವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರ ಭಾಗವಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಪ್ರತಿಯೊಂದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳು, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡು ನಮಗೆಲ್ಲರಿಗೂ ಸಹ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಗೆ ಮತ್ತು ಕಾನೂನು ಸೇವಾ ಸಮಿತಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಯಾವ ತರ ಮಾಡಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಗೌರವಿತ ಅಧ್ಯಕ್ಷರಾದಂತಹ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಗೌರವಿತ ನ್ಯಾಯಮೂರ್ತಿ ಶಿವರಾಮನ್ ಮೇಡಮ್ ಅವರು ಮತ್ತು ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಯಾದಂತಹ ಶಶಿಧರ್ ಶೆಟ್ಟಿ ಸಾಹೇಬ್ರು ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನಮ್ಮ ಇಲ್ಲಿ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಅಂತ ಮಂಜುನಾಥ್ ನಾಯಕ್ ಸಾಹೇಬ್ರು ಇದ್ರ ಬಗ್ಗೆ ಆಲ್ರೆಡಿ, ಅಂದ್ರೆ ಅವ್ರು ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ವಿ. ಇದ್ರ ಬಗ್ಗೆ ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ. ಈಗ ಇದು ಏನು ಸಮಾಧಾನ ಸಮಾರೋಹ ಅನ್ನೋದ್ರ ಬಗ್ಗೆ ತಾವು ಕ್ವಶನ್ ಕೇಳಿದಿರಿ. ಇದ್ರ ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇವರ ಪ್ರಕಾರ ಈ ಒಂದು ಸುಪ್ರೀಂ ಕೋರ್ಟ್ ಗೌರವಿತ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗದರ್ಶನದಲ್ಲಿ ಈ ಒಂದು ಸಮಾಧಾನ ಸಮಾರೋಹ ಎಂಬ ಕಾರ್ಯಕ್ರಮವನ್ನ ದೇಶಾದ್ಯಂತ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಏಪ್ರಿಲ್ 21, 2026 ಆರಂಭವಾಗಿ ದಿನಾಂಕ 21, 22 ಮತ್ತು 23 ಆಗಸ್ಟ್ 2026 ಇದು ಕೊನೆಗೊಳ್ಳುತ್ತೆ. ಏನು ಹಾಗಾದ್ರೆ ಹಂಗಾದ್ರೆ ಪ್ರತಿ ಸಲ ನಡೀತಿತ್ತು, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅನ್ನೋದಾದ್ರೆ, ಇದು ಸಹ ಒಂದು ವಿಶೇಷ ಲೋಕದಾಲತ್. ಏನಕ್ಕೆ ವಿಶೇಷ ಲೋಕದಾಲತ್ ಅಂತಂದ್ರೆ, ಒಂದು ಸಬ್ಜೆಕ್ಟ್ ಯಾವುದು ಅಂತಂದ್ರೆ, ಇದು ಬೇರೆ ಯಾವುದೇ ನ್ಯಾಯಾಲಯಗಳಲ್ಲಿರ್ತಕ್ಕಂಥ ಪ್ರಕರಣಗಳನ್ನಲ್ಲ, ಕೇವಲ ಸುಪ್ರೀಂ ಕೋರ್ಟ್ ಗೌರವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂತಹ, ವಿಚಾರಣೆಗೆ ಬಾಕಿ ಇರ್ತಕ್ಕಂತಹ ಪ್ರಕರಣಗಳನ್ನ ಈ ಒಂದು ವಿಶೇಷ ಲೋಕದಾಲತಲ್ಲಿ ನಾವು ತೆಗೆದುಕೊಳ್ತೀವಿ. ಅಂದ್ರೆ ಹೇಗೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಕೇಸನ್ನು ಇಲ್ಲಿಗೆ ತೆಗೆದುಕೊಂತೀರಿ ಅಂತಂದ್ರೆ, ಅದೇ ಆ ಕೇಸ್ ನಂಬರ್ ಅನ್ನ ನಮಗೆಲ್ಲ ಫಾರ್ವರ್ಡ್ ಮಾಡಿದ್ದಾರೆ, ಯಾವ್ಯಾವ ಕೇಸು ಏನು ಅನ್ನೋದನ್ನ ಇಲ್ಲಿ ನಾವು ಅಂತಹ ಕೇಸ್ಗಳನ್ನ ತೆಗೆದುಕೊಂಡು, ಅಂದ್ರೆ ಈ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟ ಪ್ರತಿಯೊಂದು ಡಿಸ್ಟ್ರಿಕ್ಟ್ ವೈಸ್ ಅದನ್ನ ಡಿವೈಡ್ ಮಾಡಿದ್ದಾರೆ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಡಿವೈಡ್ ಆಗಿದ್ದಾವೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂದ್ರೆ ಸುಮಾರು ಟೋಟಲ್ ಕರ್ನಾಟಕ ರಾಜ್ಯದಂತ 4328 ಕೇಸುಗಳನ್ನ ಗುರುತಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ, ಗೌರವ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ, ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳು ಕರ್ನಾಟಕದಿಂದ 4328 ಪ್ರಕರಣಗಳು. ಅದರ ಪೈಕಿ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂಗೆ 329 ಕೇಸುಗಳನ್ನ ನಾವು ಇವತ್ತಿವರೆಗೂ ಐಡೆಂಟಿಫೈ ಮಾಡಿ ಅದು ಏನ್ ಮಾಡ್ತೀವಿ ಅಂದ್ರೆ, ಆ ಪ್ರಕರಣಗಳನ್ನು ತೆಗೆದುಕೊಂಡು ಇಲ್ಲಿ ಈ ಬೆಳಗಾವಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಅವು ಪ್ರಕರಣಗಳು ನಡೆದು ಅದ್ರ ಮೇಲೆ ಅಪೀಲ್ ಹೋಗಿ ಹೈಕೋರ್ಟ್ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳು. ಅಂದ್ರೆ ನೀವು ವಿಚಾರಿಸ್ಕೋಬಹುದು ಅದು ಎಷ್ಟು ಹಳೆಯ ಪ್ರಕರಣಗಳು ಇರ್ತವೆ ಅಂತಂದೇಳಿ. ಆ ಪ್ರಕರಣಗಳನ್ನ, ಆ ಪ್ರಕರಣದಲ್ಲಿರ್ತಕ್ಕಂಥ
ಇರ್ತಕ್ಕಂಥ ಪಕ್ಷಗಾರರನ್ನ ನಾವೀಗ ವಕೀಲರ ಮೂಲಕ ಮತ್ತು ಪಕ್ಷಗಾರರನ್ನ ಎಲ್ಲರನ್ನೂ ಸೆಕ್ಯೂರ್ ಮಾಡಿ ನಾವು ಈ ಒಂದು ಲೋಕದತ್ತನ್ನ ಇಲ್ಲಿ ಕಂಡಕ್ಟ್ ಮಾಡ್ತೀವಿ. ಪ್ರತಿಯೊಬ್ಬರು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ಕಂಡಕ್ಟ್ ಮಾಡಕ್ ಆಗೋದಿಲ್ಲ, ಪಕ್ಷಗಾರ ಅಲ್ಲಿ ಹೋಗಕ್ಕಾಗಲ್ಲ. ಆ ಕಾರಣದಿಂದ ಸರ್ವೋಚ್ಚ ನ್ಯಾಯಾಲಯ ಗೌರವ ಎಂತ ಕ್ರಮ ತೆಗೆದುಕೊಂಡಿದೆ ಅಂತಂದ್ರೆ, ಅವರು ಅಲ್ಲಿವರೆಗೂ ಬರೋದು ಬೇಡ, ಅವರು ತಮ್ಮ ಏರಿಯಾಗಳಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳಲ್ಲೇನೆ ಒಂದು ಅಟೆಂಡ್ ಆಗಲಿ, ಅಥವಾ ಅವ್ರು ಫಿಸಿಕಲ್ ಆಗಿ ಬರಬೇಕು ಅಂತ ಇಲ್ಲ, ವರ್ಚುವಲ್ ಆಗಿ ಸಹ ಅಟೆಂಡ್ ಆಗ್ಲಿಕ್ಕೆ ಅವಕಾಶ ಇದೆ. ಈ ತರ ಪ್ರತಿಯೊಂದು ತಾಲೂಕು, ಈಗ ಎಕ್ಸಾಂಪಲ್ ಅಥಣಿಯಿಂದ ಇಲ್ಲಿಗೆ ಬರ್ಬೇಕಾದ್ರೆ 150 ಕಿಲೋಮೀಟರ್ ಇದೆ, ಅವ್ರು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ಅಥಣಿಯಲ್ಲೇನೆ ನಾವು ಒಂದು ಬೆಂಚ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಅಲ್ಲೇನೆ ಕುತ್ಕೊಂಡು ಅಲ್ಲೇನೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಲ್ಲೇ ಕುತ್ಕೊಂಡು ಅವರ ಪ್ರಕರಣವನ್ನ ರಾಜಿ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರ್ತಕ್ಕಂಥ ಕೇಸಿಗೆ ಸಂಬಂಧಪಟ್ಟದ್ದು. ಈ ರೀತಿ ಪ್ರತಿಯೊಂದು ತಾಲೂಕು ವೈಸ್ ನಾವು ಅದನ್ನ ಒಂದು ವ್ಯವಸ್ಥೆ ಮಾಡಿಕೊಂಡು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನ ಇಲ್ಲಿ ರಾಜಿ ಮಾಡುವ ಮೂಲಕ ಅದನ್ನು ಮಾಡಿಸಿ ಅದ್ರ ಬಗ್ಗೆ ವರದಿಯನ್ನ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿ ಅದನ್ನ ಮತ್ತೊಮ್ಮೆ ವಿಚಾರಣೆ ಮಾಡಿ ಅದನ್ನ ಕ್ಲೋಸ್ ಮಾಡುವಂತ ಈ ರೀತಿ ಒಂದು ಲೋಕಾದಾಲತನ್ನ ನಾವು ಪಕ್ಷಗಾರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊಡೆದಾಕುವಂತ ಒಂದು ಪ್ರಯತ್ನವಾಗಿ ಈ ಒಂದು ಸಮಾಧಾನ ಸಮಾರೋಹ ಒಂದು ಯೋಜನೆ. ಒಂದು ಅಭಿಯಾನದಲ್ಲಿ ಯಾವ ರೀತಿಯ ಪ್ರಕರಣಗಳನ್ನ ರಾಜಿ ಮಾಡಲಾಗುತ್ತೆ? ಮೇಡಮ್, ತಮ್ಗಾಗ್ಲೇ ಈಗಾಗಲೇ ನಾನು ಸಾಕಷ್ಟು ಬಾರಿ ಈ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಈ ಲೋಕದತ್ತ ಅಂದ್ರೆ ಏನು, ರಾಜಿ ಮಾಡ್ಕೊಳ್ಳೋದ ಪ್ರಕರಣಗಳೇನು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೀನಿ ಆಲ್ರೆಡಿ. ಈಗ ತಾವು ಮತ್ತೊಮ್ಮೆ ಕೇಳಿದಿರಿ ಅಂತ ಅದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ರಾಜಿ ಆಗ್ಬಹುದಂತ ಯಾವುದೇ ಪ್ರಕರಣಗಳನ್ನು ಸಹ ಇಲ್ಲಿ ನಾವು ತೆಗೆದುಕೊಳ್ತೀವಿ. ಈ ಕೆಲವೊಂದು ಪ್ರಕರಣಗಳು ರಾಜಿ ಆಗೋದಿಲ್ಲ. ಯಾವ್ಯಾವು? ಘನಘೋರ ಅಪರಾಧಿಕ ಪ್ರಕರಣಗಳಿರ್ತವೆ, ದೊಡ್ಡ ಅಪರಾಧಗಳನ್ನ ಮಾಡಿರ್ತಾರೆ, ಅಂಥವ್ರಿಗೆ ನಾವು ರಾಜಿ ಮಾಡಿ ಕಳ್ಸ್ಕೊಡಕ್ಕಾಗಲ್ಲ. ಈಗ ಚೆಕ್ ಬೌನ್ಸ್ ಕೇಸ್ ಇರ್ತದೆ, ಪಾರ್ಟಿಷನ್ ಸೂಟ್ಸ್ ಇರ್ತವೆ, ಸಿವಿಲ್ ಡಿಸ್ಪ್ಯೂಟ್ಸ್ ಇರ್ತವೆ, ಸಣ್ಣ ಪುಟ್ಟ ಕಾಂಪೌಂಡಬಲ್ ಅಫೆನ್ಸಸ್ ಇರ್ತವೆ, NIACts ಇರ್ತವೆ, ಫ್ಯಾಮಿಲಿ ಮ್ಯಾಟರ್ಸ್ ಇರ್ತವೆ. ಫ್ಯಾಮಿಲಿ ಮ್ಯಾಟರ್ಗಳಲ್ಲೂ ಸಹ ಡೈವರ್ಸ್ ಮಾಡುವಂಥ ಕೆಲಸ ಮಾಡಲ್ಲ. ಡೈವರ್ಸ್ ಪಿಟಿಷನ್ ಹಾಕದಂತಹ ಪಕ್ಷಗಾರರು ಬೇಕಾದ್ರೆ ಅವ್ರನ್ನ ಮನವೊಲಿಸಿ ಮತ್ತು ವಾಪಸ್ ಅವ್ರನ್ನ ಜೋಡಿ ಮಾಡಿ ಕಳಿಸ್ಕೊಡುವಂತಹ. ನಿಮಗೆ ಲಾಸ್ಟ್ ಲೋಕದಲ್ಲಿ ನಾವು ನಮ್ಮ ಬೆಳಗಾವಿ ಡಿಸ್ಟಿಕ್ ಇಂದ 68 ಜೋಡಿಗಳನ್ನ ನಾವು ಡೈವರ್ಸ್ ಪಿಟಿಷನ್ ಹಾಕೊಂಡು ಬಂದಂತಹ 68 ಜೋಡಿಗಳನ್ನ ನಾವು ವಾಪಸ್ ಜೋಡಿಸಿ ಮತ್ತೆ ವಾಪಸ್ ಮನೆಗೆ ನೀವು ಜೀವನ ಮಾಡಿ ಅಂತ ಹೇಳಿ ಕಳ್ಸಿಕೊಟ್ಟಿದ್ದೀವಿ. ಲೋಕದತ್ತು ಎಂತ ಒಳ್ಳೆ ಕೆಲಸ ಮಾಡಿದೆ ನೋಡಿ. 68 ಜೋಡಿಗಳನ್ನ ವಾಪಸ್ ಕಳ್ಸಿಕೊಡೋದು ಇಟ್ಸ್ ನಾಟ್ ಎ ಆರ್ಡಿನರಿ ಥಿಂಗ್. ಆ ಕೇಸ್ ನಡೆಸಿ ಅವ್ರ ನಡುವೆ ಇರ್ತಕ್ಕಂಥ ಡಿಸ್ಪ್ಯೂಟ್ ನ ಜಾಸ್ತಿ ಮಾಡಿಸೋದಲ್ಲ. 68 ಜನ ನಾವು ಕೂಡ್ಸ್ ಕಳಿಸ್ತೀವಿ ಅಂದ್ರೆ ಅದು ನಮಗೆ ಖುಷಿ ಕೊಡುವಂತಹ ವಿಚಾರ ಅಲ್ವಾ. ಈಗ ಅವರು 68 ಜೋಡಿಗಳು, ಅವ್ರ ಮಕ್ಕಳುಗಳು ಎಷ್ಟು ಖುಷಿ ಪಡ್ತಾರೆ, ನೆಮ್ಮದಿ ಜೀವನವನ್ನು ಪಡ್ತಾರೆ. ಸೊ ಈ ತರ ನಾವು ರಾಜಿ ಆಗ್ಬೋದು ಅಂತ ಎಲ್ಲಾ ಪ್ರಕರಣಗಳನ್ನ ತೆಗೆದುಕೊಳ್ತೀವಿ. ರಾಜಿ ಮಾಡಕ್ ಬರಲಾರ್ದಂತ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ. ಡೈವರ್ಸ್ ಮಾಡಿಸುವಂತದ್ದು ಮಾಡಲ್ಲ. ಘನಘೋರ ಅಪರಾಧಿಕ ಪ್ರಕರಣಗಳನ್ನು ತೆಗೆದುಕೊಳ್ಳೋದಿಲ್ಲ. ಬಿಟ್ರೆ ರಾಜಿ ಮಾಡಬಹುದು ಅಂತ ಯಾವುದೇ ಸಿವಿಲ್ ಡಿಸ್ಪ್ಯೂಟ್ ಆಗಲಿ, ಅಥವಾ ಕಾಂಪೌಂಡಬಲ್ ಅಫೆನ್ಸ್ ಆಗಲಿ, 138 ಚೆಕ್ ಬೌನ್ಸ್ ಕೇಸ್ ಆಗಲಿ, ಮನಿ ರಿಕವರಿ ಅಥವಾ ಈ ಬ್ಯಾಂಕ್ ಸಾಲಗಳ ಪ್ರಕರಣಗಳಾಗಲಿ, ಇಂಥವೆಲ್ಲವನ್ನೂ ಸಹ ನಾವು ನೆಗೋಷಿಯೇಷನ್ ಮೂಲಕ ಪಕ್ಷಗಾರರನ್ನ ಕುಂದಿಸಿ ಅವರ ಮೀಡಿಯೇಷನ್ ಮೂಲಕ ನಾವು ಅವ್ರನ್ನ ಬಗೆಹರಿಸಿ ಅದನ್ನ ರಿಪೋರ್ಟ್ ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಈಗ ಜನರು ತಮ್ಮ ಈ ಪ್ರಕರಣಗಳನ್ನ ಇಲ್ಲಿ ಹೇಗೆ ಒಂದು ನೋಂದಾಯಿಸಿಕೊಳ್ಬಹುದು, ಅದರ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ? ಮೇಡಮ್, ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಮ್ಗೆ ಆಗ್ಲೇ ಹೇಳಿದೆ, ನಾನು ಈಗ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ 4328 ಪ್ರಕರಣಗಳನ್ನ ಗುರುತಿಸಿದ್ದಾರೆ. ಅದ್ರ ಪೈಕಿ ನಮ್ಮ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ನಾವು ಗುರುತಿಸಿರೋದು ಈಗ 329 ಪ್ರಕರಣಗಳನ್ನು ನಾವು ಗುರುತಿಸಿದ್ದೀವಿ. ಆ ಕೇಸ್ ನಂಬರ್ಸ್ ಇದಾವೆ. ಮತ್ತು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸ್ ನಂಬರ್ ಮೂಲಕ ನಾವು ಕರ್ನಾಟಕ ರಾಜ್ಯದಲ್ಲಿ ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನು ಸಹ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಅಲ್ಲದೆ ಈ ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಯಾವ ಪ್ರಕರಣಗಳಾಗಿದಾವಲ್ಲ ಆ ಕೇಸ್ ನಂಬರ್ಸ್ ಸಹ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೋದಂತ ಕೇಸ್ ಅಲ್ಲ. ಫಸ್ಟ್ ತಾಲೂಕಾ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕೇಸ್ ನಡೆದಿರುತ್ತೆ. ಆ ಕೇಸು ಮತ್ತೆ ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ವರೆಗೂ ಕೇಸ್ ನಡೆದಿರುತ್ತದೆ, ಅಪೀಲ್ ಹೋಗಿರ್ತಾರೆ. ಅಥವಾ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಬಂದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಅಂದ್ರೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿರ್ತಾರೆ. ಅಲ್ಲಿ ಮುಗಿದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿರ್ತಾರೆ. ಅಂದ್ರೆ ನೀವು ಯೋಚನೆ ಮಾಡಬಹುದು ಪಕ್ಷಗಾರರು ಎಷ್ಟು ಮಟ್ಟಿಗೆ ಇಗೋಯಿಸ್ಟಿಕ್ ಮೆಂಟಲಿಂದ ಅದನ್ನ ಅಲ್ಲಿವರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಅಂದ್ರೆ ನನ್ಗೆ ಹೆಂಗಾರು ಮಾಡಿ ಏನಾರು ಮಾಡ್ಬೇಕು, ನಾ ಗೆಲ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೋಗಿರ್ತಾರೆ. ಅಂತಹ ಅಷ್ಟು ವರ್ಷಗಳ ಕಾಲ ಅವ್ರು ಸಫರ್ ಆಗಿರ್ತಾರೆ. ಇಲ್ಲಿ ತಾವು ಕೇಳ್ದಂಗೆ ಆ ಪ್ರಕರಣವನ್ನ ನಾವು ತೆಗೆದುಕೊಂಡು ನಾವು ಅದನ್ನ ಮಾಡ್ಕೊಂತ ಪ್ರಯತ್ನವನ್ನು ಮಾಡ್ತೀವಿ. ಇದನ್ನ ನೀವು ಕೇಳಿದ್ರಿ ಯಾವ ರೀತಿ ನೋಂದಾಯಿಸ್ಕೊಳ್ಬೇಕು ಅಂತ ಕೇಳಿದ್ರಿ. ನೋಂದಾಯಿಸ್ಕೊಳ್ಳೋದು ಈಗ ನಾವು ಹೇಳಿದೆ ಪ್ರಕರಣಗಳನ್ನ ಎಲ್ಲಾ ಪ್ರಕರಣಗಳನ್ನ ನಾವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೀವಿ. ಅದ್ರ ಜೊತೆ ಪಕ್ಷಗಾರರ ಡೀಟೇಲ್ಸ್ ಸಹ ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ. ಈಗ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಪ್ರೊಸೆಸ್ ಬ್ರಾಂಚ್ ಏನಿದೆ ಅಂದ್ರೆ ನೋಟಿಸ್ಗಳನ್ನ ಸರ್ವ್ ಮಾಡುವಂಥದ್ದು, ಕರ್ಕೊಂಬ ಪಕ್ಷಗಾರನ್ನ ಸೆಕ್ಯೂರ್ ಮಾಡುವಂತಹ ನಮ್ದೊಂದು ಏನ್ ಬ್ರಾಂಚ್ ಇದೆ, ಆ ಬ್ರಾಂಚ್ ಮೂಲಕ ಆ ಪಕ್ಷಗಾರರು ನಮ್ಮಲ್ಲಿ ಏನ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದೀವಿ ಅವ್ರಿಗೆ ನಾವು ನೋಟಿಸ್ಗಳನ್ನ ಕೊಡ್ತೀವಿ. ಪ್ರತಿಯೊಬ್ಬ ಪಕ್ಷಗಾರರು ಸಹ ಅದು ಫೋನ್ ಮೂಲಕ ಆಗಿರ್ಬೋದು, ಇಮೇಲ್ ಮೂಲಕ ಆಗಿರ್ಬೋದು, ವಾಟ್ಸಪ್ ಮೂಲಕ ಆಗಿರ್ಬೋದು, ಇನ್ನೊಂದು ವಕೀಲರ ಮೂಲಕ ಆಗಿರ್ಬೋದು, ಅಥವಾ ನೇರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡುವ ಮೂಲಕ ನಾವು ಪಕ್ಷಗಾರರನ್ನ ಈ ಒಂದು ಕೇಂದ್ರಕ್ಕೆ ನಾವು ಸೆಕ್ಯೂರ್ ಮಾಡ್ತೀವಿ. ಫಸ್ಟ್ ಸೆಕ್ಯೂರ್ ಮಾಡಿಕೊಂಡು ಸೆಕ್ಯೂರ್ ಮಾಡಿಕೊಂಡು ಅವರನ್ನ ನಾವು ಕೂಡಿಸುವಂತ ಪ್ರಯತ್ನ ಒಂದು. ಎರಡನೇದು ಇನ್ನೊಂದು ಏನಂದ್ರೆ
ಸ್ವತಃ ಪಕ್ಷಗಾರರಿಗೂ ಇದು ಈ ಅಡ್ವರ್ಟೈಸ್ಮೆಂಟ್ಗಳು ನಾವು ಇದನ್ನ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಎಲ್ಲ ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ಕಡೆನೂ ಸಹ ಸಮಾಧಾನ ಸಮಾರೋಹದ ಬಗ್ಗೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಹಿಡಿದು ಎಲ್ಲರೂ ಸಹ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ, ತಾಲೂಕದಲ್ಲೂ ಸಹ ಇದ್ರ ಬಗ್ಗೆ ನಾವು ಪಬ್ಲಿಕ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಪಕ್ಷಗಾರರು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳು ಸಂಬಂಧಪಟ್ಟ ಪಕ್ಷಗಾರರು ತಾವೇ ಸ್ವತಃ ಆಯಾ ಕೋರ್ಟ್ಗಳಲ್ಲಿ ಬಂದು ಸಹ ವಿಚಾರಿಸ್ಕೋಬಹುದು. ಅದನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬರ್ಬೋದು ಅಥವಾ ಕಾನೂನು ಸೇವಾ ಸಮಿತಿಗಳು ತಾಲೂಕುಗಳಲ್ಲಿ ಹೋಗಿ ಅದನ್ನ ಬಗ್ಗೆ ವಿಚಾರಣೆ ತಿಳ್ಕೊಂಡು ಅವರು ಸಹ ಅದ್ರ ಬಗ್ಗೆ ತಿಳ್ಕೊಂಡು ಅವರು ತಮ್ಮ ಪ್ರಕರಣದ ಒಂದು ಡೀಟೇಲ್ಸ್ ಅನ್ನು ಕೊಟ್ಟರೆ ನಾವು ಅದ್ರ ಬಗ್ಗೆ ತೆಗೆದುಕೊಳ್ತೀವಿ. ಇನ್ನೂ ಒಂದು ಕ್ವಶನ್ ನಿಮ್ಗೆ ಅತಿ ಪ್ರಮುಖವಾದದ್ದನ್ನು ಹೇಳ್ಬೇಕು ಅಂತಂದ್ರೆ, ಈಗ ನಾನು ಈಗಾಗಲೇ ಹೇಳಿದೆ ನಿಮಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 4328 ಪ್ರಕರಣಗಳು ಅಂತಂದೇಳಿ, ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಐಡೆಂಟಿಫೈ ಮಾಡಿರೋದು 329 ಪ್ರಕರಣಗಳು ಅಂತಂದೇಳಿ. ನಿಮ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇದೇ ಪ್ರಕರಣಗಳನ್ನ ಅಷ್ಟೇ ನಾವು ಮಾಡ್ತೀವಿ ಅಂತಲ್ಲ. ಅಕಸ್ಮಾತ್ ಈ ಒಂದು ಪಕ್ಷಗಾರರು ಯಾವುದೋ ಒಬ್ಬ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರ್ತಕ್ಕಂಥ ಒಬ್ಬ ಪಕ್ಷಗಾರರು ಅವರು ತಮ್ಮ ಪ್ರಕರಣ ಈ ಒಂದು ಲೀಸ್ಟ್ ಅಲ್ಲಿ ಇಲ್ಲ ಅನ್ನೋದು ಏನಾದ್ರು ಅವ್ರ ಗಮನಕ್ಕೆ ಬಂದಿದೆ ಅಂತಂದ್ರೆ, ಅವರು ನೇರವಾಗಿ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ದು ಇಂಥ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಲೀಸ್ಟ್ ಇಲ್ಲಿ ಬಂದಿಲ್ಲ, ಸೊ ಅದ್ರ ಬಗ್ಗೆ ತಾವು ಏನಾದ್ರು ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನಾವು ಅದನ್ನ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮೂಲಕ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅದನ್ನ ನಾವು ಆ ಕೇಸ್ನ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಅದನ್ನು ಸಹ ನಾವು ತೆಗೆದುಕೊಳ್ಳುವಂತ ಒಂದು ಪ್ರಕ್ರಿಯೆ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತಂದ್ರೆ, ಈ ತರ ಎಲ್ಲ ಸೆಕ್ಯೂರ್ ಮಾಡ್ಕೊಂಡು ಅಲ್ಲಿ ನಾವು ಪಕ್ಷಗಾರರು ಇಬ್ಬರೂ ಸೆಕ್ಯೂರ್ ಮಾಡ್ಕೊಂಡು ನುರಿತ ಮೀಡಿಯೇಟರ್ಸ್ ಮೂಲಕ ಆ ಕನ್ಸಲೇಷನ್ ಮಾಡ್ತೀವಿ. ಜೊತೆಗೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಯಾರನ್ನಿದ್ರೆ ಅವ್ರನ್ನೂ ಸಹ ಕರ್ಕೊಂಡು ಬಂದು ಈ ಮೀಡಿಯೇಟರ್ ಆಗಿ ಕುಂದಿಸ್ಬಿಟ್ಟು ಅವ್ರ ಜೊತೆನೂ ಅವ್ರ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಪಕ್ಷಗಾರರನ್ನ ನಾವು ಮೀಡಿಯೇಷನ್ಗೆ ಏರ್ಪಡಿಸಿ ಅವ್ರನ್ನ ರಾಜಿ ಸಂಧಾನ ಮಾಡುವಂತ ಪ್ರಕ್ರಿಯೆಗಳನ್ನು ಮಾಡ್ತೀವಿ. ಈ ತರ ಎಲ್ಲಾ ಈ ಅಡ್ವರ್ಟೈಸ್ ಮೂಲಕ, ಈಗ ನೀವು ಒಂದು ಪಾರ್ಟ್ ಇದು, ಈಗ ವೇಣುಧೂಲಿ ಮೂಲಕ ನಾನು ಜನರಿಗೆ ತಿಳಿಸ್ತಾ ಇದ್ದೀನಿ, ಇದು ಕೂಡ ಒಂದು ವೇ ಟು ಸೆಕ್ಯೂರ್ ದ ಪಾರ್ಟೀಸ್ ಬಿಫೋರ್ ದಿ ಅವರ್ ಸೆಂಟರ್. ನಾವು ಅವ್ರನ್ನ ಸೆಕ್ಯೂರ್ ಈ ತರ ಒಂದು ಕಡೆಯಿಂದನೂ ಸಹ ಸೆಕ್ಯೂರ್ ಮಾಡಿಕೊಂಡು ನಾವು ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಸ್ವತಃ ವಾಲಂಟಿಯರ್ ಆಗೂ ಬರ್ಬೋದು, ಜೊತೆಗೆ ನಾವು ಸಹ ಅವ್ರಿಗೆ ನೋಟಿಸ್ ಕೊಟ್ಟು ನಾವು ಸೆಕ್ಯೂರ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂದೀಪ್ ಪಾಟೀಲ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೆಳಗಾವಿ. ಸರಿ, ಇವಾಗ ಒಬ್ಬ ಸಾಮಾನ್ಯ ನಾಗರಿಕ ತನ್ನ ಒಂದು ಪ್ರಕರಣವನ್ನ, ವ್ಯಾಜ್ಯವನ್ನ ಈ ಒಂದು ಅಭಿಯಾನದ ಮೂಲಕ ಬಗೆಹರಿಸಿಕೊಳ್ಬೇಕಾ ಅಥವಾ ನ್ಯಾಯಾಲಯದಲ್ಲಿಯೇ ಒಂದು ಬಗೆಹರಿಸಬೇಕಾ ಅಂತ ಅವನು ಹೇಗೆ ನಿರ್ಧಾರ ತಗೊಳ್ಬೇಕಾಗುತ್ತೆ? ಮೇಡಮ್, ನಿಮಗೆ ಈ ಕ್ವಶನ್ ಕೇಳಿದಾಗ ನಾನು ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ಯಾವುದೇ ನಾನು ಪ್ರತಿ ಸಲ ಬಂದಾಗೂ ಈ ಮಾತು ಹೇಳ್ತೀನಿ, ಕೋರ್ಟಲ್ಲಿ ಒಂದು ತೀರ್ಪು ಆಯಿತು ಅಂದರೆ ಆ ತೀರ್ಪು ಒಬ್ಬ ಪಕ್ಷಗಾರನಿಗೆ ಖುಷಿಯನ್ನು ಕೊಡುತ್ತೆ, ಇನ್ನೊಬ್ಬ ಪಕ್ಷಗಾರನಿಗೆ ದುಃಖವನ್ನು ಕೊಡುತ್ತೆ. ಅರ್ಥ? ಈಗ ಸುಪ್ರೀಂ ಕೋರ್ಟ್ವರೆಗೂ ಈಗಾಗಲೇ ಹೇಳದಂಗೆ ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ಪೆಂಡಿಂಗ್ ಇದೆ ಅಂತಂದ್ರೆ, ಕೆಳ ನ್ಯಾಯಾಲಯಗಳಲ್ಲಿ ಒಬ್ಬ ವ್ಯಕ್ತಿ ಸೋತಿದ್ದಾನೆ, ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ. ಸೋತಂತ ವ್ಯಕ್ತಿ ಮೇಲೆ ಅಪೀಲ್ ಮಾಡಿದ್ದಾನೆ, ಮತ್ತೆ ಅಲ್ಲಿ ಯಾರು ಸೋತಿದಾರೆ ಅವರು ವ್ಯಕ್ತಿ ಮತ್ತೆ ಮೇಲೆ ಅಪೀಲ್ ಮಾಡಿದ್ದಾರೆ. ಅಲ್ಲಿ ಸೋತಂತ ವ್ಯಕ್ತಿ ಮತ್ತೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿ ತನ್ನ ಪ್ರಕರಣವನ್ನು ದಾಖಲಿಸಿದ್ದಾನೆ, ಈ ಪ್ರಕರಣ ನನ್ನ ಪರವಾಗಿ ಆಗಬೇಕು ಅಂತಂದ್ರೆ. ಇದ್ರ ಅರ್ಥ ಏನು ಅಂತಂತಂದ್ರೆ, ಪಕ್ಷಗಾರನು ಒಂದು ಪ್ರಕರಣ ನ್ಯಾಯಾಲಯದಲ್ಲೇ ನಡೆದು ತನ್ನ ಡಿಸೈಡ್ ಆಗಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದನ್ನ ನಾವು ಶಾರ್ಟ್ ಕಟ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಎಲ್ಲ ಅನ್ಕೊಂತಾರೆ ನ್ಯಾಯಾಲಯಗಳಲ್ಲಿ ಡಿಲೇ ಆಗುತ್ತೆ ಅಂತಂದೇಳಿ, ಆದ್ರೆ ನ್ಯಾಯಾಲಯಗಳಲ್ಲಿ ಡಿಲೇ ಯಾಕೆ ಆಗುತ್ತೆ ಅಂತಂದ್ರೆ ಅದರದೇ ಆದಂತ ಒಂದು ಪ್ರಕ್ರಿಯೆ ಇದೆ. ಅದನ್ನು ಬಿಟ್ಬಿಟ್ಟು ನಾವು ಕೇಳ್ತಿದ್ದಾನೆ ಒಬ್ಬ ಪಕ್ಷಗಾರ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಅವ್ರ ಪರವಾಗಿ ಒಂದು ತೀರ್ಪನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ವಿಚಾರಣೆಗಳಾಗಬೇಕು, ಸರಿಯಾದ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕಾಗ್ತದೆ, ಪ್ರತಿಯೊಂದನ್ನು ಸಹ ಮೆಟಿಕ್ಯುಲಸ್ ಆಗಿ ನೋಡ್ಬೇಕಾಗ್ತದೆ. ಇಲ್ಲಿ ಒಬ್ಬ
ತೀರ್ಪು ಕೊಡಬೇಕಾದ್ರೆ ಈ ಉಭಯ ಪಕ್ಷಗಾರರ ವಾದ ವಿವಾದಗಳನ್ನು ಕೇಳಬೇಕಾಗ್ತದೆ. ಎಷ್ಟೋ ಸಲ ತನ್ನ ವಿಚಾರಣೆ ಮುಗಿದಿದ್ರೂ ಸಹ ಮತ್ತೆ ಎದುರುಗಾರನ ವಿಚಾರಣೆಗೆ ಹೋದಾಗೂ ಸಹ ಪಕ್ಷಗಾರ ಮತ್ತೆ ಬಂದು, ಇಲ್ಲ ಸರ್ ನನ್ನ ಕಡೆ ಇನ್ನೊಂದು ಡಾಕ್ಯುಮೆಂಟ್ ಇದೆ, ನಾನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತಂದು ಹೇಳಿ ಕೇಳಿದಾಗ, ಇಲ್ಲಪ್ಪ ನಿಂದು ಎವಿಡೆನ್ಸ್ ಮುಗಿದಿದೆ, ನೀನ್ ಮತ್ತೆ ಕೊಡಕ್ ಆಗೋದಿಲ್ಲ ಅಂತಂದು ಹೇಳಕ್ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಯಾಕಂದ್ರೆ ಆ ಡಾಕ್ಯುಮೆಂಟ್ ವೈಟಲ್ ಡಾಕ್ಯುಮೆಂಟ್ ಆಗಿರ್ತದೆ. ಆ ಒಂದು ಕೇಸನ್ನ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಮಹತ್ವವಾದಂತ ಡಾಕ್ಯುಮೆಂಟ್ ಇರ್ತದೆ. ಅವಾಗ ನಾವು ಮತ್ತೆ ಅವನಿಗೆ ಆ ಪ್ರಕರಣವನ್ನ ಹಿಂದೆ ತೆಗೆದುಕೊಂಡು ಹೋಗಿ ಮತ್ತೆ ಅವಕಾಶ ಕೊಡಬೇಕಾಗ್ತದೆ. ಆಮೇಲೆ ಆ ಅವಕಾಶ ಕೊಟ್ಟಾಗ ಎದುರುಗಡೆ ಪಕ್ಷಗಾರರು ಮತ್ತೆ ಅದ್ರ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಅವಕಾಶಗಳು ಇರ್ತವೆ. ಈ ತರ ಪ್ರಕ್ರಿಯೆಗಳು ಪ್ರತಿಯೊಂದು ಎಷ್ಟು ಸ್ಟೆಪ್ಗೂ ಸಹ ನಡೀತವೆ. ಹೀಗಿರ್ಬೇಕಾದ್ರೆ ಅದು ಒಂದು ಪಕ್ಷಗಾರನಿಗೆ ಒಂದು ಪ್ರಕರಣ ಇರ್ಬೋದು, ಆದ್ರೆ ಒಂದು ನ್ಯಾಯಾಲಯಕ್ಕೆ ಒಂದು ಪ್ರಕರಣ ಇರೋದಿಲ್ಲ. ನಮ್ಮ ಕರ್ನಾಟಕದಂತ ಪರಿಸ್ಥಿತಿಯಲ್ಲಿ ಮಿನಿಮಮ್ ಅಂದ್ರೂ 2,000 ಪ್ರಕರಣಗಳು ಒಬ್ಬ ನ್ಯಾಯಾಧೀಶನಿಗಿದೆ. ಬೆಂಗಳೂರು ಅಂತಲ್ಲಿ ಎಷ್ಟೋ ನ್ಯಾಯಾಲಯಗಳಲ್ಲಿ 8,000 10,000 ಪ್ರಕರಣಗಳು ಒಂದು ನ್ಯಾಯಾಲಯದಲ್ಲಿ ಇದಾವೆ. ಸೊ ಹಂಗಾಗಿ ಎಲ್ಲಾ ಪ್ರಕರಣಗಳನ್ನ ನೋಡ್ಬೇಕಾಗ್ತದೆ. ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ಜನರೇ ಯೋಚನೆ ಮಾಡಬೇಕು, ನಾವು ಯುಗೋಸ್ಟಿಕ್ ಮೆಂಟಾಲಿಟಿಯಿಂದ ನಾವು ಪ್ರಕರಣವನ್ನು ನಡೆಸ್ಕೊಂಡೇ ಹೋಗೋದ್ರಲ್ಲಿ ಅರ್ಥ ಇದೆನೋ, ಅಥವಾ ರಾಜಿ ಮಾಡ್ಕೊಂಡು ನೆಮ್ಮದಿ ಜೀವನವನ್ನು ಪಡೆದುಕೊಳ್ಬೇಕಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ನ್ಯಾಯಾಲಯಗಳು ಇಷ್ಟು ಯಾಕೆ ಕಷ್ಟಪಡ್ತಾ ಇದಾವೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ರಾಜಿ ಮಾಡಿಸೋದ್ರ ಮೂಲಕ ಜನರ ಒಂದು ಜೀವನವನ್ನ, ಅವರ ನೆಮ್ಮದಿ ಜೀವನವನ್ನ ಕಟ್ಕೊಡುವಂತಹ ಪ್ರಯತ್ನ ಇದು. ಬರೀ ಕೇಸನ್ನು, ಒಂದು ನ್ಯಾಯಾಲಯದ ಪ್ರಕರಣವನ್ನು ಭಾರವನ್ನು ಕಡಿಮೆ ಮಾಡುವಂತದ್ದಲ್ಲ. ಯಾಕೆಂದ್ರೆ ಒಂದ್ಸಲ ಒಂದು ರಾಜಿನ ಮೂಲಕ ಒಂದು ಪ್ರಕರಣ ರಾಜಿ ಆಯ್ತು ಅಂತಂದ್ರೆ 100% ಅಲ್ಲಿಗೆ ಅವನ ಲಿಟಿಗೇಷನ್ ಎಂಡ್ ಆಯ್ತು ಅಂತ ಅರ್ಥ. ಬಿಕಾಸ್ ಅಪೀಲ್ ಇರೋದಿಲ್ಲ. ಅಪೀಲ್ ಇಲ್ಲದೆ ಇದ್ದಾಗ ಆ ಇಬ್ರು ಪಕ್ಷಗಾರರು, ಇಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಆಯ್ತು ಅಂದ್ರೆ ಒಬ್ಬ ವ್ಯಕ್ತಿಯ ಪರವಾಗುತ್ತೆ, ಆದ್ರೆ ಇಲ್ಲಿ ಲೋಕದತ್ತಲ್ಲಿ ಆಯ್ತು ಅಂದ್ರೆ ಇಬ್ರು ಸಹ ವಿನ್ ವಿನ್ ಸಿಚುವೇಶನ್. ಇಬ್ರು ಪಕ್ಷಗಾರರು ತಾವು ಖುಷಿಯಿಂದ ಒಪ್ಕೊಂಡು ಇಬ್ರು ಗೆಲ್ತಾರೆ. ಇಲ್ಲಿ ಯಾರು ಸೋಲೋದಿಲ್ಲ. ಈಗ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಜನರು, ಲಿಟಿಗೇಂಟ್ಸ್ ಏನಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಹಾಳಾಗೋದ್ರೂ ಚಿಂತೆ ಇಲ್ಲ, ನಾನು ಪ್ರಕರಣವನ್ನು ನಡೆಸ್ತೀನಿ ಅಂತ ಮೆಂಟಾಲಿಟಿಯಿಂದ ಫಸ್ಟ್ ಹೊರಗೆ ಬರಬೇಕು. ನನ್ನ ಜೀವನ ನೆಮ್ಮದಿ ಇರಬೇಕು, ನನಗೆ ಬರ್ಬೇಕಾದಂತ ಏನು ಆಸ್ತಿ ಇದೆ, ನನ್ನ ರೈಟ್ ಏನಿದೆ ನನಗೆ ಸಿಗ್ಲಿ ಅನ್ನೋ ಒಂದು ಮನಸ್ಥಿತಿಯಿಂದ ಬಂದ್ರೆ ಒಳ್ಳೇದು. ಆದ್ರೆ ನಾನು ಏನಾದ್ರೂ ಚಿಂತೆ ಇಲ್ಲ, ನಾನು ಎದುರುಗಡೆ ಸೋಲ್ಸ್ಬೇಕು ಅನ್ನೋ ಮೆಂಟಾಲಿಟಿಯನ್ನು ದಯವಿಟ್ಟು ಯಾರೂ ಬರೋದು ಬೇಡ. ಆದ್ರಿಂದ ಫಸ್ಟ್ ನಿಮ್ಗೆ ಇಷ್ಟ ಇದೆಯೋ ಇಲ್ಲೋ, ರಾಜಿ ಮೂಲಕ ರಾಜಿವನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಮಾತ್ರ ಪಕ್ಷಗಾರ ನೆಮ್ಮದಿ ಜೀವನವನ್ನು ಪಡೀಲಿಕ್ಕೆ ಸಾಧ್ಯ. ಆದ್ರಿಂದ ಪಕ್ಷಗಾರರು ಡಿಸೈಡ್ ಮಾಡೋದು ಯೋಚನೆ ಮಾಡಬೇಕು, ತಾವು ಯೋಚನೆ ಮಾಡಬೇಕು. ಫಸ್ಟ್ ತಾವು ಯೋಚನೆ ಮಾಡಿದ್ರೆ 100% ದೇ ವಿಲ್ ಕಮ್ ಟು ಏನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಏನು ಇದೆ ನಮ್ಮ ತತ್ವ ಇದೆ, ಅದಕ್ಕೆ ಬಂದೇ ಬರ್ತಾರೆ. ಖಂಡಿತ ಸರ್. ಸರ್, ಇನ್ನು ಮೀಡಿಯೇಟರ್ ಮೂಲಕ ಅಂತ ತಾವು ತಿಳಿಸಿದ್ರಿ, ಮಧ್ಯಸ್ಥಿಕೆಯ ಮೂಲಕ ಪ್ರಕರಣವನ್ನ ಇತ್ಯರ್ಥಪಡಿಸಲಾಗುತ್ತೆ ಅಂತ ತಾವು ತಿಳಿಸಿದ್ರಿ. ಆ ಒಂದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಸರ್? ಮೇಡಮ್, ಈಗ ತಮಗೆ ಗೊತ್ತಿದೆ, ನಮ್ಗೆ ಅದರ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಪ್ರಕಾರ ಅಂದರೆ ಪರ್ಯಾಯ ವಿಧಾನದ ಮೂಲಕ ನಾವು ಪ್ರಕರಣಗಳ ವ್ಯಾಜ್ಯಗಳನ್ನು ನಿರ್ಧಾರ ಮಾಡುವಂಥ ಪ್ರಕ್ರಿಯೆ ಯಾವ ಥರ ನಡೀತಿದೆ ಅಂತಂದರೆ, ಒಂದು ಲೋಕದಾತ್ಮಕ ಮೂಲಕ ನಡೀತಿದೆ, ಒಂದು ಮಧ್ಯಸ್ಥಿಕೆ ಮೂಲಕ ನಡೀತಿದೆ. ಲೋಕದಾತ್ ಮೂಲಕ ನಡೆದಾಗ ನ್ಯಾಯಾಲಯದಲ್ಲಿನೇ ಒಂದು ದಿವಸ ನ್ಯಾಯಾಧೀಶರು ಅದನ್ನು ಕುತ್ಕೊಂಡು ಇಬ್ಬರು ಪಕ್ಷಗಾರ ನಡುವೆ ಕನ್ಸಿಲೇಷನ್ ಮಾಡಿ ರಾಜಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮೀಡಿಯೇಷನ್ ಮೂಲಕ ಬಂದಾಗ ಮೀಡಿಯೇಟರ್ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಇರ್ತಾರೆ, ಅವರನ್ನು ಮಧ್ಯಸ್ಥಗಾರರು ಅಂತಂದೇಳಿ ನೇಮಕ ಮಾಡಿರ್ತಾರೆ. ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಮೀಡಿಯೇಷನ್ ಸೆಂಟರ್ ಬೆಂಗಳೂರಿಂದ ಅವರು ನೇಮಕ ಆಗಿರ್ತಾರೆ. ಅವರ ಮೂಲಕ ನಾವು ಇಬ್ರು ಪಕ್ಷಗಾರರು ಬಂದಾಗ ಇಬ್ರು ಪಕ್ಷಗಾರರನ್ನ ಕುಂದಿಸ್ಕೊಂಡು ಅಲ್ಲಿ ಸಿಂಗಲ್ ಸೆಷನ್, ಡಬಲ್ ಸೆಷನ್ ಅಂತಂದೇಳಿ ಸೆಷನ್ಸ್ಗಳನ್ನ ಮಾಡ್ತಾರೆ. ಅದು 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು. ಡೇಟ್ಗಳನ್ನ ಕೊಟ್ಕೊಂಡು 3 ಸಿಟ್ಟಿಂಗ್ ಮಾಡ್ಬೋದು, 2 ಸಿಟ್ಟಿಂಗ್ ಮಾಡ್ಬೋದು, 3 ಸಿಟ್ಟಿಂಗ್ ಮಾಡ್ಬೋದು. ಒಂದ್ಸಲ ಸಿಂಗಲ್ ಸಿಟ್ಟಿಂಗ್ ಮಾಡ್ತಾರೆ, ಒಂದ್ಸಲ ಡಬಲ್ ಸಿಟ್ಟಿಂಗ್ ಮಾಡ್ತಾರೆ. ಅಂದ್ರೆ ಒಂದ್ಸಲ ಏನ್ ಮಾಡ್ತಾರೆ, ಒಬ್ಬೊಬ್ಬ ಪಕ್ಷಗಾರರನ್ನು ಮಾತ್ರ ಅವ್ರ ವಕೀಲರನ್ನ ಅವ್ರನ್ನ ಕುಂದಿಸ್ಕೊಂಡು ಅವರು ತಿಳ್ಕೊಂತಾರೆ. ಇನ್ನೊಂದ್ಸರಿ ಎದುರುಗಡೆ ಪಕ್ಷಗಾರನ ತಿಳ್ಕೊಂಡು ಅವ್ರದ್ದು ಏನಿದೆ ತಿಳ್ಕೊಂತಾರೆ. ಒಂದ್ಸಲ ಇಬ್ಬರನ್ನು ಕುಂದಿಸ್ಕೊಂಡು ಡಿಸ್ಕಷನ್ ತಗೊಂಡ್ಬರ್ತಾರೆ. ಈ ತರ ಪ್ರಕ್ರಿಯೆಗಳು ನಡೀತವೆ. ನೀವು ಇಲ್ಲಿಂದಾಗ ಕೇಳ್ಬೋದು, ನೀವು ಅದನ್ನೆಲ್ಲ ಅವರೆಲ್ಲ ಯಾಕೆ ಬೇಕು ಇದೆಲ್ಲ ಅಂತಂದ್ರೆ, ಕೋರ್ಟ್ಗಳ ಮುಂದೆ ಅವರೆಲ್ಲ ಬಾಯಿ ಬಿಡೋದಿಲ್ಲ. ಎಷ್ಟೋ ಸಲ ಅವರು ಸತ್ಯಾಂಶಗಳನ್ನು ಮರೆಮಾಚುವಂತಹ ಸನ್ನಿವೇಶ. ಇಲ್ಲಿ ಅವರು ಮನಬಿಚ್ಚಿ ಮಾತಾಡ್ಕೊಳ್ಬಹುದು. ತಮ್ಮ ಬೇಡಿಕೆಗಳನ್ನು ಏನು, ತಾವು ಏನು, ಹೆಂಗೆ, ಏನು ಅನ್ನೋದನ್ನ ಪ್ರತಿಯೊಂದೂ ಸಹ ಏನಿದೆ ಅನ್ನೋದನ್ನ ಎಲ್ಲ ಮೀಡಿಯೇಟರ್ ಮುಂದೆ ಹೇಳ್ತಾರೆ. ಹೇಳಿದಾಗ ಸತ್ಯಾಂಶ ಏನಂತ ತಿಳ್ಕೊಂಡು ಇಬ್ರು ಪಕ್ಷಗಾರನ ಅವರು ಏನ್ ಡಿಸ್ಪ್ಯೂಟ್ ಇದೆ, ಏನು ಮೇನ್ ಇಲ್ಲಿ ಇವರಿಬ್ಬರ ನಡುವೆ ಏನು ಕಾರಣ ಈ ಡಿಸ್ಪ್ಯೂಟ್ ಆಗ್ಲಿಕ್ಕೆ ಅನ್ನೋ ಪಾಯಿಂಟ್ ಅನ್ನ ಮೀಡಿಯೇಟರ್ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಒಂದು ರಾಜಿ ಏರ್ಪಡುತ್ತೆ ಅಲ್ವಾ. ಹಂಗಾರೆ ನೀವು ಒಂದು ಕ್ವಶನ್ ಕೇಳ್ಬೋದು, ಏನು ಅಂತಂದ್ರೆ, ಈ ತರ ಅವರೆಲ್ಲ ಬಿಚ್ಚಿ ಹೇಳ್ಬಿಟ್ರೆ ಮೀಡಿಯೇಟರ್ ತೆಗೆದುಕೊಂಡು ಹೋಗಿ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬಿಟ್ರೆ ನಾಳೆ ಅದು ಪ್ರಿಸರೈಸ್ ಆಗೋದಿಲ್ವಾ ಅಂತಂದ್ರೆ, ಮೇನ್ ಪಾಯಿಂಟ್ ಅಲ್ಲೇನೆ ಅರ್ಥ ಮಾಡ್ಕೊಳ್ಬೇಕು ಪಕ್ಷಗಾರರು ಏನು ಅಂತಂದ್ರೆ, ಈ ಮೀಡಿಯೇಷನ್ ಮುಂದೆ ಅಥವಾ ಲೋಕದತ್ ಮುಂದೆ ಬಂದಂತಹ ಏನೇ ಡಿಸ್ಕಷನ್ ಆಗಿದ್ರು ಸಹ ಒಂದು ಅಂಶನೂ ಸಹ ಇಲ್ಲಿ ಏನ್ ಮಾತುಕತೆ ಆಗುತ್ತೆ ಅದ್ರ ಬಗ್ಗೆ ಯಾವುದೇ ಅಂಶಗಳನ್ನು ಸಹ ನ್ಯಾಯಾಲಯಕ್ಕೆ ಕಳಿಸೋದಿಲ್ಲ. ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಮೀಡಿಯೇಟರ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅದು. ಈ ಪಕ್ಷಗಾರ ಹೇಳಿದ್ದೂ ಸಹ ಮೀಡಿಯೇಟರ್ ಒಳಗಿಟ್ಕೊಂಡಿರ್ತಾನೆ, ಈ ಪಕ್ಷಗಾರ ಹೇಳಿದ್ದು ಸಹ ಮೀಡಿಯೇಟರ್ ಒಳಗಿಟ್ಕೊಂಡಿರ್ತಾನೆ. ಅದನ್ನ ಇವ್ರನ್ನ ಅವ್ರಿಗೆ ಹೇಳೋದಿಲ್ಲ, ಅವ್ರದ್ದು ಇವ್ರಿಗೆ ಹೇಳೋದಿಲ್ಲ. ಲಾಸ್ಟ್ಗೆ ಅದು ಏನ್ ಪಾಯಿಂಟ್ ಅಂತ ತಾನು ತಿಳ್ಕೊಂಡು ಆ ಪಾಯಿಂಟ್ಸ್ ನ ಕೂಡಿಸುವಂತ ಪ್ರಯತ್ನ ಮಾಡ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಯಾವುದೇ ಕಾರಣಕ್ಕೂ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡಲ್ಲ. ಹಾಗಾದ್ರೆ ಕೋರ್ಟ್ಗೆ ಏನ್ ಸಬ್ಮಿಟ್ ಮಾಡ್ತಾರೆ ಅಂತಂದ್ರೆ, ಕೇಸ್ ರಾಜಿ ಆಯ್ತು ಅಂದ್ರೆ ಅವಾಗ ಉಭಯ ಪಕ್ಷಗಳು ರಾಜಿ ಮಾಡ್ಕೊಂಡಿರ್ತಾರೆ, ಯಾವ್ಯಾವ ಅಂಶಗಳನ್ನು ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜಿ ಕಳಿಸ್ತಾರೆ. ಇನ್ನು ರಾಜಿ ಆಗಿಲ್ಲ ಅಂದ್ರೆ ಮ್ಯಾಟರ್ ನಾಟ್ ಸೆಟಲ್ಡ್ ಅಂತ ಅಷ್ಟೇ ಕೊಡೋದು. ಅಲ್ಲಿ ಏನ್ ಯಾಕೆ ಸೆಟಲ್ ಆಗ್ಲಿಲ್ಲ, ಏನ್ ಡಿಸ್ಕಷನ್ ಆಯ್ತು, ಏನೂ ಸಹ ಕೊಡೋದಿಲ್ಲ. ಹೀಗಾಗಿ ಒಂದು
ಮೀಡಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಮೀಡಿಯೇಷನ್ ಪ್ರಕ್ರಿಯೆ ಈ ಥರ ನಡೀತಿದೆ. ಸರ್, ಈಗ ಸಾಮಾನ್ಯ ನ್ಯಾಯಾಲಯಗಳಿಗಿಂತ ಈ ಒಂದು ಲೋಕ್ ಅದಾಲತ್ಗಳಿಂದ ಸಮಯ ಹಾಗೂ ಮತ್ತು ಹಣದ ದೃಷ್ಟಿಯಿಂದ ಬಹಳಷ್ಟು ಲಾಭದಾಯಕ ಅಂತ ತಾವು ತಿಳಿಸಿದ್ರಿ. ಅದು ಹೇಗೆ ಅಂತ ವಿವರಿಸಿ ಮೇಡಮ್, ಈಗಾಗಲೇ ಹೇಳಿದೆ ನಾನು ನಿಮಗೆ. ಒಂದು ಪ್ರಕರಣ, ಒಂದು ತಾಲೂಕು ಮಟ್ಟದ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಒಂದು ಪಾರ್ಟಿಷನ್ ಅಂತಿಕೊಳ್ಳೋಣ, 4 ಜನ ಅಣ್ಣ ತಮ್ಮದ ನಡುವೆ ಒಂದು ಡಿಸ್ಪ್ಯೂಟ್ ಬರುತ್ತೆ, ಕುಟುಂಬದ ಆಸ್ತಿ ವಿಚಾರವಾಗಿ ಬಂದಾಗ ಅವರಿಬ್ಬರ ನಡುವೆ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಡಿಸ್ಪ್ಯೂಟ್ ಆದಾಗ ಅವರು ಒಂದು ನ್ಯಾಯಾಲಯದ ಮುಂದೆ ಪ್ರಕರಣ ದಾಖಲಿಸ್ತಾರೆ. ಅಲ್ಲಿ ಅಥವಾ ಒಂದು ಯಾವುದೋ ಒಂದು ಪ್ರಕರಣ, ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಡಿಸ್ಪ್ಯೂಟ್, ಹಕ್ಕಿಗೆ ಸಂಬಂಧಪಟ್ಟಂಗೆ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಕೆಳ ನ್ಯಾಯಾಲಯದಲ್ಲಿ ಒಂದು ತೀರ್ಪಾಗುತ್ತೆ. ತೀರ್ಪಾದ ತಕ್ಷಣ ಸೋತಂತ ವ್ಯಕ್ತಿ ಸುಮ್ಮನೆ ಕೊಡೋದಿಲ್ಲ. ನಾನ್ಯಾಕೆ ಇದನ್ನ ಒಪ್ಕೋಬೇಕು, ಸೋಲನ್ನ ನಾನು ಚಾಲೆಂಜ್ ಮಾಡ್ತೀನಿ, ಟ್ರಯಲ್ ಕೊಟ್ಟರು ಮಾಡಿದ ಆರ್ಡರ್ ತಪ್ಪಿದೆ ಅಂತಂದು ಹೇಳಿ ನಾನು ಸೀನಿಯರ್ ಡಿವಿಷನ್ ಮುಂದೆ ಹೋಗ್ತೀನಿ ಅಂತಂದೇಳಿ ಸೀನಿಯರ್ ಡಿವಿಷನ್ ಮುಂದೆ ಹೋಗ್ತಾರೆ. ಇಲ್ಲ ಅಂದರೆ ಜಿಲ್ಲಾ ನ್ಯಾಯಾಲಯದ ಮುಂದೆ ಹೋಗ್ತಾರೆ. ಇಲ್ಲ ಅಂದರೆ ಹೈಕೋರ್ಟ್ ಮುಂದೆ ಅಂದರೆ ಆಯಾ ಸ್ಟೇಜಿಗೆ ತಕ್ಕಂಗೆ ಹೈಕೋರ್ಟ್ ಮುಂದೆ, ಆಮೇಲೆ ಅಲ್ಲಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥ ಚಾನ್ಸಸ್. ಆ ರೀತಿ ಹೋದಂಥ ಪ್ರಕರಣಗಳೇ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳು. ಜಸ್ಟ್ ನೀವು ಥಿಂಕ್ ಮಾಡಿ, ಈಗ ನಾರ್ಮಲ್ ಆಗಿ ಒಂದೊಂದು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತವೆ, ವಿಚಾರಣೆಗಳಾಗಬೇಕು, ಆರ್ಗ್ಯುಮೆಂಟ್ಸ್ ಆಗಬೇಕು, ಇನ್ನೊಂದು ಮತ್ತೊಂದು ಇದ್ದೇ ಇರುತ್ತೆ. ಸುಮಾರು ವರ್ಷಗಳ ಕಾಲ ಅವರು ಆಗಲೇ ಸಮಯವನ್ನು ತೆಗೆದುಬಿಟ್ಟಿದ್ದಾರೆ. ಕೇಸ್ ಹಾಕದಂಥ ವ್ಯಕ್ತಿಗಳು ಎಷ್ಟೋ ಜನ ಇರೋದಿಲ್ಲ. ಅವರು ಮಕ್ಕಳು ಮೊಮ್ಮಕ್ಕಳು ಸಹ ಪಕ್ಷಕಾರರಾಗಿ ಬಂದಿರ್ತಾರೆ. ಕೇಸ್ ಹಾಕಿದಂಥ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನೆ ಎಷ್ಟೋ ಸಲ, ಆಯ್ತಾ. ಸುಪ್ರೀಂ ಕೋರ್ಟ್ವರೆಗೂ ಪೆಂಡಿಂಗ್ ಇದಾವೆ ಅಂದರೆ ಯೋಚನೆ ಮಾಡಬೇಕಾದ್ರೆ 16 ವರ್ಷಗಳ ಕಾಲ ಪ್ರಕರಣಗಳ ಮೇಲೆ. ಅಂದರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಟೈಮ್ನ ವೇಸ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಅಂತಂದೇಳಿ. ಅದ್ರ ಜೊತೆ ಸುಮ್ಮನೆನಾ ಪ್ರತಿಯೊಂದು ಕೋರ್ಟ್ ಮುಂದೊಂದು ಕೇಸ್ ಹಾಕಬೇಕು ಅಂತಂದರೆ ಒಬ್ಬ ವಕೀಲನ ಇಡಬೇಕು, ಅದ್ರ ಕೋರ್ಟ್ ಫೀ ಕಟ್ಟಬೇಕು, ವಕೀಲರ ಫೀ ಕಟ್ಟಬೇಕು, ಓಡಾಡುವಂಥ ಖರ್ಚುಗಳು. ಅವರು ಒಂದು ದಿವಸ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವತ್ತಿನ ದುಡಿಮೆ ವೇಸ್ಟು, ಅವತ್ತಿನ ಖರ್ಚು ವೇಸ್ಟು, ಹೊರಗಡೆ ಊಟ ಮಾಡಬೇಕು, ಅವ್ರು ಎಷ್ಟು ಜನ ಬಂದಿರ್ತಾರೆ ಅವರೆಲ್ಲರ ಜೊತೆ ಊಟ ಮಾಡ್ಕೋಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಬೇಕು. ಒಂದು ದಿವಸ ಹೋಗ್ಬಂದ್ರೆ ಇಷ್ಟು ಅವ್ನು ದುಡಿಮೆ ಸ್ಟಾಪ್ ಅವತ್ತಿನ ದಿವಸ. ಒಬ್ಬ ವ್ಯಕ್ತಿ ಯಾರನ್ನ ಒಂದು ದಿವಸಕ್ಕೆ 2,000 ರೂಪಾಯಿ ದುಡ್ತಿದ್ರು, 2,000 ರೂಪಾಯಿ ಹೋಯ್ತು. ಮತ್ತೆ ಅಲ್ಲಿಗೆ ಹೋಗಿದ್ದಕ್ಕೆ ಖರ್ಚುಗಳು, ಊಟ ಗೀಟ ಅದು ಇದು ಅಂತಂದು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ವೇಸ್ಟ್, ಆಮೇಲೆ ವಕೀಲರ ಫೀಸ್ ವೇಸ್ಟ್, ಕೋರ್ಟ್ ಫೀ ವೇಸ್ಟ್. ಇದನ್ನೆಲ್ಲ ನೋಡಿದ್ರೆ ಮನುಷ್ಯನಿಗೆ, ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಾನು ಇನ್ನೊಬ್ಬರು ನೋಡಿ ಜೀವನ ಮಾಡೋದನ್ನು ಬಿಡಬೇಕು ಮೇಡಮ್. ಇರಬೇಕು, ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಆಗುರಾದ ಮುಗಿಲಿನಂತೆ ಅಂತ ಹೇಳ್ತಾರೆ. ಯಾವುದೋ ಒಂದು ಕಸ ಬಿದ್ದಂಥ ಒಂದು ಪ್ರದೇಶದಲ್ಲೇ ನಾವು ಇರ್ಲಿಕ್ಕೆ ವಾಸ ಮಾಡೋಕೆ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ಬೇಡವಾದ ವಿಚಾರಗಳನ್ನು ಮೈಂಡಲ್ಲಿ ತುಂಬಿಕೊಂಡ್ರೆ ಇಟ್ ಇಸ್ ನಾಟ್ ಡಸ್ಟ್ಬಿನ್. ಮೈಂಡ್ ಅನ್ನೋದು ಇಟ್ ಇಸ್ ನಾಟ್ ಎ ಡಸ್ಟ್ಬಿನ್. ಏನಾಗುತ್ತೆ, ಮೈಂಡಲ್ಲಿ ಬೇಡವಾದ ವಿಚಾರಗಳನ್ನೇ ನಾವು ತುಂಬ್ಕೊಂಡ್ಬಿಟ್ರೆ ಬೇಕಾದಂಥ ವಿಚಾರಗಳನ್ನ ತುಂಬಲಿಕ್ಕೆ ಆಸ್ಪದ ಇಲ್ದಂಗೆ ಆಗುತ್ತೆ. ಸೊ ಮನುಷ್ಯ ತಾನು ಫಸ್ಟು ಈಗೋಯಿಸ್ಟಿಕ್ ಮೆಂಟಾಲಿಟಿಯನ್ನು ಬಿಡಬೇಕಾಗಿದೆ. ಬಿಟ್ರೆ ಕುತ್ಕೊಂಡು ಸಮಾಧಾನವಾಗಿ ಒಂದು ಕ್ಷಣ ಯೋಚನೆ ಮಾಡಿ, ನಾನು ಈ ತರ ಮಾಡ್ಕೊಳ್ಬೋದಲ್ಲ ಅಂತಂತಂದ್ರೆ, ಈಗ ₹1 ಪೂರ್ತಿ ಬೇಕು ಅನ್ನೋದಕ್ಕೆ ಆಯ್ತು ಬಿಡಪ್ಪ 95 ಪೈಸೆ ತೆಗೆದುಕೊಳ್ತೀನಿ ಅನ್ನೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. 5 ಪೈಸೆ ಬಿಟ್ರೆ 95% ನಮ್ಗೆ ಸಿಗ್ತಾ ಇದೆ. ಆದ್ರೆ ನಾವು ಇಲ್ಲ 5 ಪೈಸೆ. ಈಗ ಮನುಷ್ಯನ್ ನೀವು ಒಂದು ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಮನುಷ್ಯನ್ ನಾವೆಲ್ಲ ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು ಎಲ್ಲರೂ ಸಹ ಯೋಚನೆ ಮಾಡೋದು ಏನ್ ಗೊತ್ತಾ, ನಮಗೆ ದೇವರು 90% ಎಲ್ಲ ಕೊಟ್ಟಿದ್ದಾನೆ. ಎಲ್ಲಾ ರೀತಿಯಿಂದ ನಾವು ಚೆನ್ನಾಗಿದ್ದೀವಿ. ಊಟ ಕೊಟ್ಟಿದ್ದಾನೆ, ಸ್ಥಾನ ಕೊಟ್ಟಿದ್ದಾನೆ, ಕೈಕಾಲುಗಳು ಕೊಟ್ಟಿದ್ದಾನೆ, ಗಟ್ಟಿಯಾಗಿ ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ನಾವ್ ಏನ್ ಮಾಡ್ತೀವಿ, ಅದನ್ನೆಲ್ಲದನ್ನು ಬಿಡ್ತೀವಿ. ಯಾವುದೋ ಒಂದು ಅಂಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಇರೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳೋದು, ಇರುವ ಭಾಗ್ಯವನ್ನೆಂದು ಬಾರದೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಅಂತ DVG ಅವ್ರನ್ನ ತಾವೆಲ್ಲ ಬಸ್ಸಲ್ಲಿ ನೋಡಿರ್ತೀರಿ. ಅಂದ್ರೆ ಇರುವಂತಹ ಭಾಗ್ಯವನ್ನ ನೆನಿಬೇಕು ನಾವು. ನಾವು ಯಾವತ್ತೂ ಸಹ ದೊಡ್ಡವ್ರು ನೋಡ್ತೀವಿ, ನಮ್ಗಿಂತ ಮೇಲೆ ಇರೋರು ನೋಡ್ತೀವಿ, ಕೆಳಗಿರೋರು ನೋಡಿ ಯಾವತ್ತೂ ಜೀವನ ಮಾಡೋದಿಲ್ಲ. ನಾವು ಕೆಳಗಿರೋರು ನೋಡಿ ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನ ಬಹಳಷ್ಟು ಖುಷಿಯಿಂದ ಇರುತ್ತೆ. ಆದ್ರೆ ಇವತ್ತಿನ ದಿವಸ ಮನುಷ್ಯನ ಮನಸ್ಥಿತಿ ಯಾವ ತರ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ, ನಮಗೆ ಇಲ್ಲದನ್ನೇ ನಾವು ಥಿಂಕ್ ಮಾಡ್ತೀವಿ, ಇರೋದನ್ನ ಯಾವತ್ತೂ ಯೋಚನೆ ಮಾಡಲ್ಲ. ಇರುವ ಭಾಗ್ಯನ ನೆನೆಯೋದಿಲ್ಲ ನಾವು. ಇಲ್ಲದ್ರ ಬಗ್ಗೆ ನಾವು ಮೈಂಡ್ ಕಾನ್ಸಂಟ್ರೇಷನ್ ಜಾಸ್ತಿ. 90% ಇರುತ್ತೆ, 10% ಇರೋಲ್ಲ. ಆದ್ರೆ 10%ಗೋಸ್ಕರ ನಾವೇನ್ ಮಾಡ್ತೀವಿ, 90% ನೆಗ್ಲೆಕ್ಟ್ ಮಾಡಿ ನಮ್ಮ ಜೀವನವನ್ನ ನರಕ ಮಾಡ್ಕೊಳ್ತೀವಿ. ಇಲ್ಲಿ ಆಗ್ತಿರೋದು ಅಷ್ಟೇನೆ. ಜನ ಈ ಮೆಂಟಾಲಿಟಿಯಿಂದ ಹೊರಗೆ ಬರಬೇಕು. ಬಂದು ರಾಜಿ ಮಾಡ್ಕೊಳ್ಳೋ ಮೂಲಕ ಪಡೆದುಕೊಳ್ಳೋಣ. ಆಯ್ತು, ನನಗೆ ಸ್ವಲ್ಪ ಕಡಿಮೆ ಸಿಗ್ಬೋದು, ಸಿಕ್ಕರೂ ಸಹ ಚಿಂತೆ ಇಲ್ಲ. ಅಲ್ಲಿ ಅದೇ ಅಂತಾರೆ, ಎಲ್ಲೋ ಒಂದ್ ಕಡೆ ಇರುವೆ ಹುಡ್ಕಕ್ಕೆ ಹೋಗಿ ಆನೆ ಕಳ್ಕೊಂಡ್ರು ಅಂತೇಳಿ. ಆ ತರ ಪರಿಸ್ಥಿತಿ ಜನರು ಮಾಡ್ಕೊಳ್ತಿರೋದು. ಅದನ್ನು ಬಿಡಬೇಕು. ಡಿಸ್ಪ್ಯೂಟ್ ಅನ್ನೋದು ಯಾರಲ್ಲಿಲ್ಲ ಮೇಡಮ್. ಒಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರು ಕುಟುಂಬದಲ್ಲೂ ಇದೆ. ಪ್ರತಿಯೊಬ್ಬ ಅಣ್ಣ ತಮ್ಮಂದ್ರಿಂದಲ್ಲಿದೆ, ಗಂಡ ಹೆಂಡತಿನಲ್ಲಿದೆ, ತಂದೆ ಮಕ್ಕಳ ನಡುವೆ ಇದೆ. ಆ ಡಿಸ್ಪ್ಯೂಟ್ ನ ಯಾವ ತರ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ನಾವು ದ್ವೇಷನ, ಯುಗೋಯಿಸ್ಟಿಕ್ ಮೆಂಟಾಲಿಟಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರೆ ಯಾವತ್ತೂ ಸಹ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾನು ಜನರಿಗೆ ಹೇಳೋದು ಒಂದೇನೆ, ದಯವಿಟ್ಟು ಆ ಯುಗೋಯಿಸ್ಟಿಕ್ ಮೆಂಟಾಲಿಟಿನ ಬಿಡಿ. ಕೋರ್ಟ್ಗಳ ಮುಂದೆ ಇರ್ತಕ್ಕಂಥ ಪ್ರಕರಣಗಳನ್ನ ಆದಷ್ಟು ರಾಜಿ ಮೂಲಕ ಬಗೆಹರಿಸ್ಕೊಳ್ಳಿ. ಒಂದು ಸ್ವಲ್ಪ ₹100ದಲ್ಲಿ ₹5 ಕಳ್ಕೊಂಡ್ರೆ ಏನೂ ಲಾಸ್ ಆಗೋದಿಲ್ಲ. ಆಯ್ತಪ್ಪ, ನೀನು ತೆಗೆದುಕೋ ₹5 ತಗೋ, ನಂಗೆ 95 ಪೈಸೆ ಬಿಡು ಅಂತ ಎಷ್ಟೋ ಸಲ ಕೇಸ್ಗಳು ರಾಜಿ ಆಗುವಂಥದ್ದು ಅನ್ಸುತ್ತೆ. ಬೇಡ, ಅಣ್ಣ ತಮ್ಮಂದಿದ್ದ ಆಯ್ತು, ನೀ 50 ಪೈಸೆ ತಗೋ, ನಾ 50 ಪೈಸೆ ತಗೊಂತೀನಿ. ಇಲ್ಲ, ಹಂಗಲ್ಲ. ನಾನೇ ಕೊಡಬೇಕು ಅನ್ನೋ ಮೆಂಟಲಿ ಅದು ಇರಬಾರ್ದು. ಎಲ್ಲರೂ ಈಕ್ವಲ್ ಅಂತ ಅಂದಾಗ ಇದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡೋದಾದ್ರೆ ಡೆಫಿನೆಟ್ಲಿ ನಾವು ಇವತ್ತೇ ನಮ್ಗೆ ರಿಸಲ್ಟ್ ಗೊತ್ತಿರ್ತೈತಿ, ನಾವು ಇವತ್ತು ಏನು ನಮ್ಗೆ ತೀರ್ಪು ಬರ್ಬೋದು ಅನ್ನೋದನ್ನ. ಆದ್ರೆ ನಾವು ಅದನ್ನ ಇದು ಮಾಡೋದಿಲ್ಲ. ಕೇಸಲ್ಲೇ ಬಗೆಹರಿಲಿ, ಹಂಗಾಗ್ಬಾರ್ದು. ಅದು 50 ಪೈಸೆ ಕೊಡಬೇಕಾಗಿದೆ ನಾನು ಅನ್ನೋದು ನನ್ನ ಗಮನಕ್ಕಿದೆ ಅಂತಂದ್ರೆ ಕೊಟ್ಟು ನಾವು ನೆಮ್ಮದಿ ಜೀವನವನ್ನು ಪಡೆದುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ
ಹೇಳೋದಷ್ಟೇ, ಈ ರೀತಿ ಥಿಂಕ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಒಂದು ಕಕ್ಷಿದಾರ ಬೆಳೆಸ್ಕೊಂಡು ಇಂತಹ ಲೋಕದತ್ತಗಳನ್ನು ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ. ನಿಮ್ಮ KLE ವೇಣುಧ್ವನಿಯಲ್ಲಿ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ. ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ. KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ. KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂದೀಪ್ ಪಾಟೀಲ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೆಳಗಾವಿ. ಸರ್, ಈ ಒಂದು ಸಮಾಧಾನ ಸಮಾರೋಹ 2026 ವಿಶೇಷ ಲೋಕ ಅದಾಲತ್ನ ಕುರಿತು ಗ್ರಾಮೀಣ ಪ್ರದೇಶದ ಜನರಿಗೆ ಹಾಗೇನೆ ಸಾಮಾನ್ಯ ನಾಗರಿಕರಿಗೆ ಈ ಯೋಜನೆಯ ಈ ಅಭಿಯಾನವನ್ನು ತಲುಪಿಸೋದಕ್ಕಾಗಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಸರ್? ಈಗಾಗಲೇ ಹೇಳಿದೆ, ಒಂದು ಎಲ್ಲ ಪ್ರೆಸ್ ಮೀಟ್ ಮಾಡಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದನೇ ಇದ್ರ ಬಗ್ಗೆ ಪ್ರೆಸ್ ನೋಟ್ ಮಾಡಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಪ್ರೆಸ್ ನೋಟ್ಗಳು ಮಾಡಿದ್ದಾರೆ, ಆಯಾ ತಾಲೂಕುಗಳಲ್ಲಿ ಪ್ರೆಸ್ ನೋಟ್ಗಳು ಮಾಡಿ ಮೀಡಿಯಾದ ಮೂಲಕ ಅದನ್ನು ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದೀವಿ. ಅದ್ರ ಜೊತೆ ಕಾರ್ಯಕ್ರಮಗಳನ್ನು ನಾವು ಆಯಾ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಸ್ಕೂಲ್ಗಳಲ್ಲಿ ಮಾಡ್ತಾ ಇರ್ತೀವಿ. ಕಾನೂನು ಅರಿವಿನವರು ಕಾರ್ಯಕ್ರಮಗಳನ್ನು, ಆ ಕಾರ್ಯಕ್ರಮದಲ್ಲೂ ಸಹ ಜಾಗೃತಿ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮದಲ್ಲೂ ಸಹ ಅದ್ರ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ನೀಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಿಮ್ಗೆ ಹೇಳಿದೆ ನಾನು, ಇದು ಬರೀ ರಾಷ್ಟ್ರ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಕ್ರಿಯೆ. ಸೊ ತಾಲೂಕದಲ್ಲಿನೂ ಸಹ ನಾವೇನ್ ಮಾಡ್ತೀವಿ, ಈಗ ಬೆಳಗಾವಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ಅಂತಂದ್ರೆ ಬೆಳಗಾವಿಯಿಂದಾನೇ ನಾವು ಎಲ್ಲ ತಾಲೂಕಿಗೂ ಎಲ್ಲ ವಿಲೇಜ್ಗಳಿಗೂ ಹೋಗೋದಿಲ್ಲ, ತಾಲೂಕು ಮಟ್ಟದಿಂದ ವಿಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಆ ಹಳ್ಳಿಯಲ್ಲಿರ್ತಕ್ಕಂಥವ್ರು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗಳ ಮೂಲಕ ಅವ್ರಿಗೆ ಮಾಹಿತಿಯನ್ನು ನೀಡ್ತೀವಿ, ಅವರು ಅಲ್ಲಿ ಬರ್ಬೋದು. ಆಮೇಲೆ ಪ್ರತಿಯೊಂದು ತಾಲೂಕು 15 ತಾಲೂಕಿನೊಂದು ಸಹ ನಾವು ಈ ಪ್ರಕ್ರಿಯೆಯನ್ನು ಮಾಡ್ತಿದ್ದೀವಿ. ಅಂದ್ರೆ ಬರೀ ಇದು ಕೇಂದ್ರೀಕೃತ ಮಾಡಿಸ್ತಾ ಇಲ್ಲ, ಎಲ್ಲ ಕಡೆನೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋದು ಈ ರೀತಿ. ಆಮೇಲೆ ಮೀಡಿಯಾ ಮೂಲಕ VC ಮೂಲಕ ಅವ್ರನ್ನ ನಾವು ಸೆಕ್ಯೂರ್ ಮಾಡ್ತಾ ಇದೀವಿ. ಅವ್ರು ಡೈರೆಕ್ಟ್ ಆಗಿ ಫಿಸಿಕಲ್ ಆಗಿ ಬರಬೇಕು ಅಂತ ಏನಿಲ್ಲ, ದೇ ಮೇ ಅಪಿಯರ್ ಥ್ರೂ VC ಆಲ್ಸೋ. ಈಗ ಯಾರು ಡೆಲ್ಲಿಯಲ್ಲಿ ಇರ್ತಾನೆ, ನನಗೆ ಬರಕ್ಕಾಗಲ್ಲ ಸರ್ ಅವತ್ತಿನ ದಿವಸ ಅಂತಂದ್ರೆ, ನೋ ನಾಟ್ ನೆಸರಿ, ಹಿ ಮೇ ಅಪಿಯರ್ ಥ್ರೂ VC ಮೂಲಕ ಅಟೆಂಡ್ ಆಗಿ ತನ್ನ ಕನ್ಸೆಂಟ್ ಅನ್ನ ಕೊಡ್ಬೋದು, ಒಪ್ಕೊಳ್ಬೋದು, ನೆಗೋಷಿಯೇಷನ್ ಮಾಡ್ಬೋದು. ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನ ನಾವು ಪ್ರತಿಯೊಂದು ಕಡೆನೂ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಎಲ್ಲರನ್ನೂ ರೀಚ್ ಮಾಡ್ತೀವಿ ಮೇಡಮ್. ಇದು ಇವತ್ತಿನ ದಿವಸ ಈ ವೇಣುಧ್ವನಿ ಒಂದು ಕಾರ್ಯಕ್ರಮವೂ ಸಹ ಅದರ ಒಂದು ಭಾಗ. ಖಂಡಿತ ಸರ್. ಸರ್, ಇಂದಿನ ದಿನಮಾನಗಳಲ್ಲಿ ಈ ಒಂದು ಸಮಾಧಾನದಿಂದ ಸಮಸ್ಯೆಯನ್ನ ಪರಿಹರಿಸುವುದು ಎಂಬ ಒಂದು ಕಲ್ಪನೆ ಎಷ್ಟು ಮಹತ್ವದ್ದಾಗುತ್ತೆ ಸರ್? ಬಹಳಷ್ಟು ಮೇಡಮ್, ಬಹಳಷ್ಟು. ಮನುಷ್ಯನಿಗೆ ಏನಿದ್ರೂ ಸಾಕಾಗಲ್ಲ, ಎಷ್ಟೇ ಆಸ್ತಿ ಇದ್ರೂ ರಾತ್ರಿ ನಿದ್ದೆ ಬರ್ಲಿಲ್ಲ ಅಂದ್ರೆ ತಗೊಂಡು ಉಪಯೋಗ ಇಲ್ಲಲ್ಲ. ಇವತ್ತು ಏನ್ ಬೇಕಾದಿದೆ. ನಿನ್ನೆ ನಾನು ಸುಮ್ಮನೆ ಯಾರು ಒಬ್ಬ ಫಾರೆಸ್ಟ್ ಆಫೀಸರ್ ನನ್ನ ಕಡೆ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಒಂದು ಹುಲಿ ಒಂದು ಬೇಟೆಯನ್ನು ಆಡಿದ್ಮೇಲೆ ಅಥವಾ ಒಂದು ಕಾಡು ಕೋಣನ ಬೇಟೆ ಆಯಿತು ಅಂತ ತಿಳ್ಕೊಳ್ಳಿ, ಒಂದು ವಾರದ ಮಟ್ಟಿಗೆ ಅದು ತನ್ನ ಊಟವನ್ನು ಶೇಖರಣೆ ಮಾಡ್ಕೊಳ್ಳುತ್ತೆ. ಅಂದರೆ ಒಂದು ವಾರದವರೆಗೆ ಇರಲಿ ಅಂತ. ಆ ಬೇಟೆ ಆಡಿದಂಥ ಒಂದು ಕಾಡು ಕೋಣ ಮುಗಿಯುವವರೆಗೂ ಮತ್ತೊಂದು ತನ್ನ ಒಂದು ಎದುರುಗಡೆನೆ ಒಂದು ಜಿಂಕೆ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಮುಂದೆ ಹೋದ್ರೂ ಸಹ ಅದು ಬೇಟೆ ಆಡೋಲ್ಲ. ನಾಟ್ ನೆಸರಿ, ಅದಕ್ಕೆ ಬೇಕಿಲ್ಲ, ತನಗೆ ಆಹಾರ ಇದೆ ಸಾಕು, ತನ್ನ ಜೀವನಕ್ಕೆ ನಡೀತಿದೆ ಅಂತ ಹೇಳಿ. ಆದರೆ ಈ ಒಂದು ಭೂಮಂಡಲದಲ್ಲಿ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಅಂತಂದೇಳಿ ಅವ್ರಿಗೆಲ್ಲರಿಗೂ ಆಸ್ತಿ ಮಾಡ್ಬೇಕಂತ ಆಸೆ ಇರೋದಂತಂದ್ರೆ ಒಬ್ಬ ಮನುಷ್ಯನಿಗೆ ಮಾತ್ರ. ಇದು ಹೋಗ್ಬೇಕಾಗಿದೆ. ಸೊ ನಾನು ಹೇಳೋದು ಒಂದೇನೆ, ಎಷ್ಟು ಮಹತ್ವ ಅಂತಂದ್ರೆ ಸಮಾಧಾನದಿಂದ ಇಷ್ಟೆಲ್ಲ ಆಸ್ತಿ ಮಾಡಿದ್ರು ಇವತ್ತು ನಾವು ನೋಡ್ತಾ ಇದೀವಿ, ಏನ್ ಆಸ್ತಿ ಮಾಡಿದ್ರು ಏನೇ ಮಾಡಿದ್ರು ಸಹ ನೆಮ್ಮದಿಯನ್ನು ಪಡೆದುಕೊಳ್ಳಿಕ್ಕೆ ಎಷ್ಟೋ ಜನ ಒದ್ದಾಡ್ತಿದಾರಲ್ಲ. ಇವತ್ತಿನ ದಿವಸ ಎಷ್ಟೋ ಜನ ನಾನು ಕೋಟಿಗಟ್ಟಲೆ ಕೊಡ್ತೀನಿ ಅಂತಂದ್ರು ಆರೋಗ್ಯ ಸಿಗ್ತಾ ಇಲ್ವಲ್ಲ. ನೆಮ್ಮದಿ ಬೇಕಂದ್ರೆ ಕಣ್ಣು ಮುಚ್ಕೊಂಡು ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ಅಂಶ ಬೇಕು ಅಂತಂದ್ರೆ ಸಿಗ್ತಾ ಇಲ್ವಲ್ಲ. ಸೊ ನಾನು ಹೇಳಲು ಹೊರಟಿರೋದು ಅಷ್ಟೇನೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಮೇಡಮ್. ಮನಸ್ಸಿನ ನೆಮ್ಮದಿ ಅನ್ನೋದಿದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದ್ರ ಮುಂದೆ ಯಾವುದೂ ಇಲ್ಲ. ಒಂದು ಪ್ರಕರಣ ಇದೆ, ಅದೊಂದು ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಅಂತಂದ್ರೆ ಆ ಮನುಷ್ಯ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಪಕ್ಷಗಾರನ ನಾನು ಸೋಲಿಸಬೇಕು, ಅವನಿಂದ ಹೇಗೆ ನಾನು ಕಿತ್ಕೋಬೇಕು ಅನ್ನೋ ಮೆಂಟಾಲಿಟಿಯಲ್ಲೇನೆ ಇರ್ತಾನೆ ಹೊರತಾಗಿ ನಾನು ಯಾವ ರೀತಿ ನಾನು ಗೆಲ್ಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ, ಸಮಾಧಾನವಾಗಿ ನಾನು ಜೀವನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮಾಡೋದಿಲ್ಲ. ಆದ್ರಿಂದ ಸಮಾಧಾನ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಆ ಕಾರಣಕ್ಕೆ ಈ ಸಮಾಧಾನ ಸಮಾರೋಹ ಜನರು ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಖಂಡಿತ ಸರ್. ಈ ಒಂದು ಅಭಿಯಾನವನ್ನ ಭವಿಷ್ಯದಲ್ಲಿ ಇನ್ನೂ ವಿಸ್ತರಿಸಬೇಕು ಅನ್ನುವಂತಹ ಏನಾದ್ರೂ ಯೋಜನೆಗಳೇನಾದ್ರೂ ಇದೆಯಾ ಅಂತ? ಡೆಫಿನೆಟ್ಲಿ
ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಆಗಲೇ ಸ್ಟಾರ್ಟಿಂಗ್ ಹೇಳಿದ್ರಿ, ಹಿಂದೆ ಒಂದು ಕಾಲ ಇತ್ತು ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಲೇಟ್ ಆಗ್ತವೆ ಅಂತಂದ್ರೆ. ಈಗ ಹಂಗಿಲ್ಲ. ಜನರು ತಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ಅರಿವು ಬಂದಿದೆ. ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತೀನಿ ಮೇಡಮ್, ಕಾನೂನುಗಳಿದಾವೆ ಅಂದ ಮಾತ್ರಕ್ಕೆ ಇವತ್ತಿನ ದಿವಸ ಕ್ರೈಮ್ಗಳಾಗೋದು ನಿಲ್ತಿದ್ದೇನಾ? ಕಾನೂನು ಇದಾವೆ ಅಂತಂದ್ರೆ ಕ್ರೈಮ್ಗಳಾಗೋದು ನಿಂತಿದ್ದೇನಾ? ಎಷ್ಟೋ ಪ್ರಕರಣಗಳು ಜೀವಾವಧಿ ಶಿಕ್ಷೆಗಳು ಆಗ್ತವೆ, ಗಲ್ಲು ಶಿಕ್ಷೆಗಳು ಆಗ್ತವೆ ಅಲ್ವಾ? ಆಗ್ತಾ ಇಲ್ವಾ? ಆಗ್ತಾ ಇದೆ ಅಲ್ಲ, ಆದ್ರೂ ಸಹ ಕ್ರೈಮ್ಗಳಾಗೋದು ನಿಂತಿದ್ದೇನಾ? ಎಷ್ಟೋ ಜನ ಈಗ ಯಾವುದೋ ಒಂದು ರೇಪ್ ಆಗಿದೆ ಅಂತಂದ್ರೆ ಅಲ್ಲಿ ಒಂದು ಗಲ್ಲು ಶಿಕ್ಷೆ ಕೊಟ್ಟಂತ ಉದಾಹರಣೆಗಳಿದಾವೆ, ಜೀವಾವಧಿ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಂತ ಉದಾಹರಣೆಗಳಿದಾವೆ. ಆದ್ರೆ ಇವತ್ತು ಮರ್ಡರ್ಗಳು ನಿಂತೋಗ್ಬಿಟ್ಟಿದಾವ. ಒಂದು ಇನ್ನೊಬ್ಬ ವ್ಯಕ್ತಿ ಮೇಲೆ ಅಲ್ಲೇ ನಿಂತೋಗಿದ್ದೇನಾ? ರೇಪ್ಗಳು, ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಿಂತೋಗಿಲ್ಲ. ಕಾರಣ ಏನು ಹಾಗಾದ್ರೆ? ಅಂದ್ರೆ ಕಾನೂನುಗಳು ಇರೋದು ಉಪಯೋಗ ಇಲ್ವಾ? ಹಂಗನ್ನಕ್ಕಾಗಲ್ಲ. ಕಾನೂನುಗಳು ಇದಾವೆ ಅಂತಂದೇಳಿ ಒಂದು ಒಂದು ಗೋಡೆ ಕಟ್ಟಿದ್ದಾರೆ, ಒಂದು ಗೋಡೆ ಅಡ್ಡಲಾಗಿ ಕಟ್ಟಿದೆ, ಈ ಗೋಡೆಯನ್ನು ದಾಟಿ ಹೋಗ್ಬಾರ್ದು ಅಂತಂದೇಳಿ. ಆದ್ರೂ ಸಹ ಕೆಲವು ಜನ ಗೋಡೆಯನ್ನು ದಾಟಿ ಹೋಗುವಂತ ಒಂದು ಕೆಟ್ಟ ಅಭ್ಯಾಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಗೋಡೆ ಕಟ್ಟಿರೋದು, ಕಾನೂನುಗಳನ್ನು ಮಾಡಿರೋದು ಕರೆಕ್ಟ್, ಆದ್ರೂ ಸಹ ಗೋಡೆ ಕಟ್ಟಿದೆ ಅಂತ ಮಾತ್ರಕ್ಕೆ ಗೋಡೆಯನ್ನು ದಾಟಿ ಹೋಗೋರು ಇಲ್ಲ ಅಂತಲ್ಲ. ಯಾಕೆ ಅಂತಂದ್ರೆ ಸೆಲ್ಫ್ ಅವೇರ್ನೆಸ್. ಎಲ್ಲಿವರೆಗೂ ಮನುಷ್ಯನಿಗೆ ಒಂದು ತನ್ನ ಸೆಲ್ಫ್ ಅವೇರ್ನೆಸ್ ಬರೋದಿಲ್ಲ. ಈಗ ಒಂದು ಕಸ, ಇಲ್ಲಿ ಒಂದು ರಸ್ತೆಯಲ್ಲಿ ಕಸ ಹಾಕಬಾರ್ದು, ಒಂದು ಪ್ಲಾಸ್ಟಿಕ್ ಅನ್ನು ಬಾಟ್ಲನ್ನು ಒಗಿಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಅದು ಕಾರ್ಪೊರೇಷನ್ ಕೆಲಸ, ಅವ್ರು ಮಾಡಬೇಕು ಅಂತಂದೇಳಿ ನಾವು ಕಸವನ್ನು ಒಗಿತೀವಿ ಅಂತಂದ್ರೆ ಅದು ಮೂರ್ಖತನ ಆಗುತ್ತೆ, ಅದು ಅಜ್ಞಾನ ಅಂತ ತೋರಿಸುತ್ತೆ. ಅದೇ ರೀತಿ ಕಾನೂನು ಇದೆ ಅಂದ ಮಾತ್ರಕ್ಕೆ ಅದು ವೈಲೇಷನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಅವೇರ್ನೆಸ್, ನೆಗ್ಲಿಜೆನ್ಸಿ ಕಾನೂನು ಬಗ್ಗೆ, ಇದು ಆಗಬಾರ್ದು. ಮನುಷ್ಯನಿಗೆ ಸೆಲ್ಫ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾನು ಇದು ಮಾಡೋ ತಪ್ಪು ಸರಿ ಅನ್ನೋದನ್ನ ತಾನು ತಿಳ್ಕೊಳ್ಬೇಕಾಗ್ತದೆ. ಒಂದು ಹೆಜ್ಜೆಗೂ ಸಹ ನಾನು ಮಾಡ್ತಕ್ಕಂಥದ್ದು ಸರಿನಾ? ನನ್ನ ಮೇಲೆ ಯಾರನ್ನು ಹಲ್ಲೆ ಮಾಡಿದ್ರೆ ಅದು ನನಗೆ ಪೆಟ್ಟಾಗುತ್ತೆ ಅನ್ನೋದಾದ್ರೆ, ನಾನು ಇನ್ನೊಬ್ರಿಗೆ ಹಲ್ಲೆ ಮಾಡಿದ್ರು ಅದು ಪೆಟ್ಟ ಅಂತಂದೇಳಿ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ನಾವು ಡೆವಲಪ್ಮೆಂಟ್ ಮಾಡ್ಕೋ. ಇವತ್ತು ಯಾರಾದ್ರೂ ನಂಗೆ ಚೀಟಿಂಗ್ ಮಾಡ್ತಾರೆ ಅಂತಂದ್ರೆ ನಾನು ಇನ್ನೊಬ್ಬನಿಗೆ ಅದೇ ಚೀಟಿಂಗ್ ಮಾಡಿದ್ರೆ ಅವನಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿಯನ್ನ ಮನುಷ್ಯ ಬೆಳೆಸ್ಕೊಳ್ಬೇಕು. ಆದ್ರಿಂದ ಈ ರೀತಿ ಸಮಾಧಾನವಾಗಿ ಬದುಕೋದು, ಸಮಾಧಾನವಾಗಿ ಯೋಚನೆ ಮಾಡುವಂಥದ್ದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಜನರು ಇದ್ರ ಬಗ್ಗೆ ಒಲವನ್ನು ತೋರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಸಮಾಧಾನ ಸಮಾರೋಹ 2026 ವಿಶೇಷ ಲೋಕ್ ಅದಾಲತ್ನ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದ್ರ ಜೊತೆ ಇನ್ನೊಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದು ವಿಶೇಷ ಲೋಕ್ ಅದಾಲತ್. ಇದ್ರ ಜೊತೆನೂ ಸಹ ರೆಗ್ಯುಲರ್ ಆಗಿ ನಮ್ಮ ನ್ಯಾಷನಲ್ ಲೋಕ್ ಅದಾಲತ್ಗಳು ವರ್ಷಕ್ಕೆ 4 ಬಾರಿ ನಡೀತವೆ. ಈಗಾಗಲೇ ಮೊದಲನೇ ಲೋಕ್ ಅದಾಲತ್ ಆಯಿತು. ಈಗಾಗಲೇ ತಮ್ಗೆ ಹೇಳಿದೆ ಎಷ್ಟೋ ಪ್ರಕರಣಗಳು ರಾಜಿ ಮಾಡಿದ್ವಿ, ಅದರಲ್ಲಿ 68 ಜೋಡಿಗಳನ್ನು ನಾವು ವಾಪಸ್ ಕಳಿಸ್ಕೊಟ್ಟಿವಿ ಅಂತ. ಅದೇ ರೀತಿ 2ನೇ ಲೋಕ್ ಅದಾಲತ್ನು ಸಹ ನಾವು ರಾಷ್ಟ್ರೀಯ ಲೋಕ್ ಅದಾಲತ್ನ ನೆಕ್ಸ್ಟ್ ಜುಲೈ 11ನೇ ತಾರೀಕು ಇಟ್ಕೊಂಡಿದ್ದೀವಿ. ರಾಷ್ಟ್ರದಂತ ನಡೀತದೆ ಅದು. ಆದ್ರಿಂದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಅಂತಹ ಲೋಕದತ್ತಲ್ಲಿ ಪಾರ್ಟಿಸಿಪೇಟ್ ಮಾಡಿ, ರಾಜಿಗಳನ್ನ ಮಾಡಿಕೊಳ್ಳಿ, ನಿಮ್ಮ ಪ್ರಕರಣಗಳನ್ನ ರಾಜಿ ಮಾಡಿಕೊಂಡು ದಯವಿಟ್ಟು, ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದ ಯುವರ್ ಆಡಿಯನ್ಸ್. ತಮಗೆ ಕೇಳುಗರಿಗೆ ಇದು ನನ್ನ ಕೋರಿಕೆ. ಇದರಿಂದ ಯಾರಿಗೂ ಸಹ ಲಾಭ ಇಲ್ಲ ಮೇಡಮ್. ಕೋರ್ಟ್ಗಳು ಬರ್ಡನ್ ಯಾವ ತರ ಕಡಿಮೆ ಆಗ್ತದೆ, ಕರೆಕ್ಟ್. ಇನ್ನೊಂದು ಏನಾಗುತ್ತೆ ಬೆನಿಫಿಟ್ ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾವೆ. ಈ ತೀರ ರಾಜಿ ಆಗುವಂತಹ ಪ್ರಕರಣಗಳು, ಎಷ್ಟೋ ಪ್ರಕರಣಗಳು ರಾಜಿ ಆಗಿ ಹೋಗ್ಬಿಟ್ರೆ ಅಟ್ಲೀಸ್ಟ್ ರಾಜಿ ಆಗ್ಲಾರ್ದಂಥ ಪ್ರಕರಣಗಳಿಗೆ ಟೈಮ್ ಕೊಡುವಂತಹ ಒಂದು ಅವಕಾಶ ನ್ಯಾಯಾಲಯಕ್ಕೆ ಸಿಗುತ್ತೆ. ಇದು ಮಾತ್ರ ಬೆನಿಫಿಟ್ ಕೋರ್ಟ್ಗಳಿಗೆ. ಕೋರ್ಟ್ ಬೆನಿಫಿಟ್ ಆಗೋದು ಏನು ಅಂತಂದ್ರೆ, ಇಂತಹ ರಾಜಿ ಆಗುವಂತ ಪ್ರಕರಣಗಳು ರಾಜಿ ಆಗೋದ್ರಗಿನ ರಾಜಿ ಆಗದಾರ್ತಕ್ಕಂಥ ಪ್ರಕರಣಗಳು, ಘನಘೋರ ಪ್ರಕರಣಗಳನ್ನ ಆದಷ್ಟು ಬೇಗ ವಿಲೇವಾರಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸಮಯಾವಕಾಶ ಕೋರ್ಟ್ಗೆ ಸಿಗುತ್ತೆ. ಇಷ್ಟೇ ಬೆನಿಫಿಟ್ ಕೋರ್ಟ್ಗೆ. ಅಲ್ಟಿಮೇಟ್ ಬೆನಿಫಿಟ್ ಯಾರ ಅಂತಂದ್ರೆ ಪಕ್ಷಗಾರರೇ. ಆದ್ರಿಂದ ಇದನ್ನ ನಮ್ಮ ರಾಷ್ಟ್ರೀಯ ಲೋಕದತ್ತಲು ಭಾಗವಹಿಸಿ, ಅದೇ ರೀತಿ ನಮ್ಮಲ್ಲಿ ಈಗ ಮಧ್ಯಸ್ಥಿಕೆ 2ನೇ ಹಂತದ ಒಂದು ಮಧ್ಯಸ್ಥಿಕೆ ಇದು ನಡೀತಾ ಇದೆ. ಅದನ್ನು ಸಹ ನಮ್ಮ ಆಲ್ರೆಡಿ ಈಗಾಗಲೇ ನಮ್ಮ ಇವತ್ತಿನವರೆಗೂ 306 ಕೇಸು ಪ್ರಕರಣಗಳು ಮಧ್ಯಸ್ಥಿಕೆ ಮೂಲಕ ನಾವು ರಾಜಿ ಮಾಡಿಸಿದೀವಿ. ಅದು ಎಲ್ಲಾ ಪ್ರಕರಣಗಳು ಹಳಿ ಪ್ರಕರಣಗಳು, ರಾಜಿ ಅಂದ್ರೆ ಕೋರ್ಟ್ ಅಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳು ಮಧ್ಯಸ್ಥಿಕೆ ಮೂಲಕ. ಲೋಕದತ್ತ ಬೇರೆ, ಮಧ್ಯಸ್ಥಿಕೆ ಬೇರೆ. ಮಧ್ಯಸ್ಥಿಕೆ ಮೂಲಕ ಈಗ 306 ಪ್ರಕರಣಗಳು ನಮ್ಮ ಬೆಳಗಾವಿ ಡಿಸ್ಟಿಕ್ ಇಂದ. ಈಗ ಲೋಕದತ್ತ 11ನೇ ತಾರೀಕು ಜುಲೈ 11ಕ್ಕೆ ಲೋಕದತ್ತ ಮಾಡ್ತೀವಿ. ಅವತ್ತು ಸಹ ಸಾಕಷ್ಟು ಪ್ರಕರಣಗಳನ್ನು ನಾವು ರಾಜಿ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತ. ಅದರಿಂದ ಎಲ್ಲರೂ ಅದಕ್ಕೆ ಆಸಕ್ತಿಯನ್ನು ತೋರಿಸ್ರಿ, ಒಂದು ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ತಾವು ನನಗೆ ಇದು ಒಂದು ಅವಕಾಶ ಮಾಡಿಕೊಟ್ರಿ. ಈ ಒಂದು ಸಮಾಧಾನ ಸಮಾರೋಹದ ಬಗ್ಗೆ ಜನರಿಗೆ ಮಾಹಿತಿಯನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆಗೆ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದು ವೇಣುಧೂನಿಯವರಿಗೆ ನಾನು ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೇಳುಗರಿಗೂ ಸಹ ನನ್ನ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಟಿಮೇಟ್ ಜೀವನದಲ್ಲಿ ನಾವು ನೆಮ್ಮದಿ ಇಂಪಾರ್ಟೆಂಟ್, ನೆಮ್ಮದಿಯನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿ ಸಂದೀಪ್ ಪಾಟೀಲ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ.